ಪ್ರಾರಂಭ ಮಾಡ್ಬೋದು ಆಚಾರ್ಯ. ಹಾ. ನಾರಾಯಣಂ ಸುರವೃತ್ತಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಪವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಯೋಚನ ಮಾಲಿಕೆಯಲ್ಲಿ ಈಗಾಗಲೇ 6 ಅಧ್ಯಾಯಗಳನ್ನ ಶ್ರವಣ ಮಾಡಿದ್ದೀವಿ. 7ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. 6 ಅಧ್ಯಾಯಗಳಲ್ಲಿ ಏನು ಹೇಳಿದೆ, 7ನೇ ಅಧ್ಯಾಯದಿಂದ ಮುಂದೆ ಏನು ಹೇಳ್ತಾ ಇದ್ದಾರೆ. ಪ್ರಧಾನವಾಗಿ ಮುಗಿದು ಹೋದ 6 ಅಧ್ಯಾಯಗಳಲ್ಲಿ ಪ್ರಧಾನವಾಗಿ ಸಾಧನವನ್ನ ನಿರೂಪಣೆ ಮಾಡಿದ್ದಾರೆ. ಮುಂದಿನ 6 ಅಧ್ಯಾಯಗಳಿಂದ ಭಗವಂತನ ಮಹಿಮೆಯನ್ನ ಪ್ರಧಾನವಾಗಿ ನಿರೂಪಣೆ ಮಾಡ್ತಾರೆ. ಹೀಗೆ 6 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಜ್ಞಾನ ಸಾಧನವನ್ನ ಕುರಿತು ಹೇಳಿದ್ದಾಯಿತು. ಮುಂದಿನ 6 ಅಧ್ಯಾಯಗಳಲ್ಲಿ ಮುಖ್ಯವಾಗಿ ಭಗವಂತನ ಮಹಿಮೆಯನ್ನ ನಿರೂಪಣೆ ಮಾಡ್ತಾರೆ. ಆರಂಭದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಅರ್ಜುನ, ಮಯಿ ಆಸಕ್ತ ಮನಃ, ನನ್ನಲ್ಲಿ ಅತ್ಯಂತ ಪ್ರೀತಿಯುಕ್ತವಾದ ಮನಸ್ಸು ಉಳ್ಳವನಾಗಿ, ಯೋಗಂ ಯುಂಜನ್ ಅಂದ್ರೆ ಜ್ಞಾನ ಸಾಧನೆಯನ್ನ ಅನುಷ್ಠಾನ ಮಾಡ್ತಾ, ಮದಾಶ್ರಯ ನನ್ನನ್ನು ಆಶ್ರಯಿಸಿಕೊಂಡವನಾಗಿ, ಅಸಂಶಯಂ ಸಂಶಯವಿಲ್ಲದೆ, ಸಮಗ್ರಂ ನಿನ್ನ ಯೋಗ್ಯತೆಗೆ ಪೂರ್ಣವಾಗಿ, ಯಥಾ ಜ್ಞಾಸ್ಯಸಿ ಹೇಗೆ ನನ್ನನ್ನು ತಿಳಿದುಕೊಳ್ತೀಯೋ ಹಾಗೆ ಉಪದೇಶ ಮಾಡ್ತೇನೆ, ಶೃಣು ಕೇಳು ಅಂತ ಇದ್ದಾನೆ. ಅಂದ್ರೆ ಭಗವಂತ ಅರ್ಜುನನನ್ನು ಕುರಿತು ಹೇಳ್ತಾ ಇದ್ದಾನೆ, ಮೈ ಆಸಕ್ತ ಮನಃ, ನನ್ನಲ್ಲಿ ಸ್ನೇಹದಿಂದ ಕೂಡಿದ ಮನಸ್ಸುಳ್ಳವನಾಗಬೇಕು. ಮತ್ತು ಯೋಗಂ ಯುಂಜನ್ ಅಂದ್ರೆ ಜ್ಞಾನ ಸಾಧನೆಯನ್ನ ಅನುಷ್ಠಾನ ಮಾಡ್ತಾ, ಮದಾಶ್ರಯ ಅಂತ ಒಂದು ಶಬ್ದ ಹೇಳಿದ್ದಾನೆ. ನನ್ನನ್ನು ಆಶ್ರಯಿಸಿಕೊಂಡವನಾಗಿ ನೀನು ಎಷ್ಟು ತಿಳ್ಕೊಳ್ತೀಯೋ, ತಿಳ್ಕೊಳ್ಳುವ ಯೋಗ್ಯತೆ ಇದೆಯೋ ಅಷ್ಟು ಪೂರ್ಣವಾದ ಜ್ಞಾನವನ್ನ ಉಪದೇಶ ಮಾಡ್ತೇನೆ. ಮತ್ತು ಅದು ಸಂಶಯವಿಲ್ಲದಂತೆ ಉಪದೇಶ ಮಾಡ್ತೇನೆ. ಅಸಂಶಯಂ ಸಮಗ್ರಂ, ಸಂಶಯವಿಲ್ಲದೆ ಮತ್ತು ಸಮಗ್ರವಾಗಿ ನಿನ್ನ ಯೋಗ್ಯತೆಗೆ ಎಷ್ಟು ತಿಳ್ಕೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಸಮಗ್ರವಾಗಿ ನಾನು ಹೇಳ್ತೇನೆ, ಕೇಳು ಅಂತ ಇದ್ದಾನೆ. ಇಲ್ಲಿ ಮದಾಶ್ರಯ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ದಾನೆ ಕೃಷ್ಣ. ನನ್ನನ್ನು ಆಶ್ರಯಿಸಿದವನಾಗಿ, ಹಾಗಂದ್ರೆ ಏನರ್ಥ ಅದನ್ನ ಆಚಾರ್ಯ ಹೇಳ್ತಾ ಇದ್ದಾರೆ. ಮದಾಶ್ರಯ ಅಂದ್ರೆ ಭಗವಾನೇವ ಸರ್ವಂ ಮಯಾ ಕಾರಯತಿ ಸಏವ ಮೇ ಶರಣಂ ತಸ್ಮಿನ್ನೇವ ಅಹಂ ಸ್ಥಿತಃ ಇತಿ ಸ್ಥಿತಃ. ಭಗವಂತನೇ ಎಲ್ಲವನ್ನೂ ನನ್ನಿಂದ ಮಾಡಿಸ್ತಾ ಇದ್ದಾನೆ ಒಂದಂಶ. ಮತ್ತು ಸಏವ ಮೇ ಶರಣಂ, ಭಗವಂತನೇ ನನಗೆ ರಕ್ಷಕ. ತಸ್ಮಿನ್ನೇವ ಅಹಂ ಸ್ಥಿತಃ, ನಾನು ಅವನಲ್ಲೇ ಇದ್ದೇನೆ, ಅವನ ಅಧೀನವಾಗೇ ಇದ್ದೇನೆ. ಈ ರೀತಿ ಚಿಂತನೆಯನ್ನ ಮದಾಶ್ರಯ ಅನ್ನುವ ಶಬ್ದದಿಂದ ಕೃಷ್ಣ ನಿರೂಪಣೆ ಮಾಡ್ತಾ ಇದ್ದಾನೆ. ಭಗವಂತನನ್ನು ಆಶ್ರಯಿಸಿದವನಾಗಿ ಅಂತಂದ್ರೆ ಏನ್ ಆಶ್ರಯಿಸುವುದೇ ಅರ್ಥ, ಎಲ್ಲವನ್ನೂ ಭಗವಂತನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅನ್ನುವ ಚಿಂತನೆ ಬಹಳ ಮುಖ್ಯವಾದ ಚಿಂತನೆ. ಜೊತೆಯಲ್ಲಿ ಭಗವಂತನೇ ನನಗೆ ರಕ್ಷಕ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಅನುಸಂಧಾನ. ಆಮೇಲೆ ತಸ್ಮಿನ್ನೇವ ಅಹಂ ಸ್ಥಿತಃ,
ತದೀಯೋಹಮಿತಿ ಸ್ಮೃತಿ ಅಂತಾರ. ನಾನು ಭಗವಂತನ ಅಧೀನ ಎನ್ನೋ ಎಚ್ಚರ. ಈ ಮೂರನ್ನ ಒಳಗೊಂಡಾಗ ಅವನು ಮದಾಶ್ರಯ, ಭಗವಂತನನ್ನು ಆಶ್ರಯಿಸಿದವನು ಅಂತ. ನಾವು ದೇವರನ್ನು ಆಶ್ರಯಿಸ್ತೇವೆ ಅಂತಂದ್ರೆ ಈ ಮೂರು ಅಂಶ ಇರಬೇಕು. ಒಂದು, ಎಲ್ಲವನ್ನೂ ದೇವರೇ ನನ್ನಿಂದ ಮಾಡಿಸ್ತಾನೆ ಅನ್ನುವಂತಹ ಗಾಢವಾದ ಎಚ್ಚರಿಕೆ ಇರಬೇಕು. ನನಗೆ ದೇವರೇ ರಕ್ಷಕ ಅನ್ನುವಂತಹ ಬಲವಾದ ನಂಬಿಕೆ ಇರಬೇಕು. ಮತ್ತು ನಾನು ಎಲ್ಲೆಂದೂ ಭಗವಂತನ ಅಧೀನ ಅನ್ನುವ ಚಿಂತನೆ ಇರಬೇಕು. ಇದೆಲ್ಲ ಈ ಮೂರು ಅಂಶ ಇದ್ದರೆ ಅವನು ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಅರ್ಥ. ಹೀಗೆ ನನ್ನನ್ನು ಆಶ್ರಯಿಸಿಕೊಂಡವನಾಗಿ ನನ್ನ ಉಪದೇಶದಿಂದ ನೀನು ನನ್ನ ಮಹಿಮೆಯನ್ನು ತಿಳ್ಕೊಳ್ಳಿ. ಹೇಗೆ ತಿಳ್ಕೊಳ್ತಿ ಅಂದ್ರೆ ಎರಡು ಅಂಶ ಕೊಟ್ಟಿಯ. ಒಂದು ಅಸಂಶಯಂ, ಸಮಗ್ರಂ ಹಾಗೆ ಅಂತ. ಅಸಂಶಯಂ ಅಂದ್ರೆ ಯಾವ ಸಂಶಯಕ್ಕೂ ಅವಕಾಶ ಇಲ್ಲದಂತೆ ತಿಳ್ಕೊಳ್ತಿ. ಮತ್ತು ಸಮಗ್ರಂ ಅಂದ್ರೆ ಪೂರ್ಣವಾಗಿ ನನ್ನನ್ನು ತಿಳ್ಕೊಳ್ತಿ. ನೀನು ಹೇಗೆ ಸಂಶಯವಿಲ್ಲದಂತೆ ಪೂರ್ಣವಾಗಿ ನನ್ನನ್ನು ತಿಳ್ಕೊಳ್ತೀಯೋ ಹಾಗೆ ಉಪದೇಶ ಮಾಡ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹೀಗೆ ಆ ಭಗವಂತ ಅರ್ಜುನನಿಗೆ ತನ್ನನ್ನು ತಾನು ಪರಿಚಯಿಸಿಕೊಡ್ತಾ ಇದ್ದಾನೆ. ಯೋಗೋ ನಾಮ ಅಧ್ಯಾಯ ಅಂತ, ಜ್ಞಾನ ವಿಜ್ಞಾನ ಯೋಗ ಅಂತಾರೆ. ಜ್ಞಾನ ಅಂತಂದ್ರೆ ಅದನ್ನು ಮುಂದೆ ಶ್ಲೋಕ ಕೃಷ್ಣ ಹೇಳ್ತಾನೆ, ಜ್ಞಾನಂ ತೇ ಅಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ತಿಳಿಯಬೇಕಾಗಿರ್ತಕ್ಕಂತಹ ವಿಶೇಷ ಮಹಿಮೆಗಳನ್ನ ಮತ್ತು ಸಾಮಾನ್ಯ ಮಹಿಮೆಗಳನ್ನ ಪೂರ್ತಿಯಾಗಿ ಜ್ಞಾನ, ಸವಿಜ್ಞಾನ ಅಂದ್ರೆ ವಿಜ್ಞಾನದಿಂದ ಸಹಿತವಾದ ಜ್ಞಾನ. ಎರಡು ಅರ್ಥವನ್ನು ಹೇಳ್ತಾ ಇದ್ದಾರೆ. ಒಂದು ಅರ್ಥ ಜ್ಞಾನ ಅಂದ್ರೆ ಮಹಿಮೆ, ಸಾಮಾನ್ಯ ಮಹಿಮೆ. ವಿಜ್ಞಾನ ಅಂದ್ರೆ ವಿಶೇಷ ಮಹಿಮೆ. ಈ ವಿಶೇಷ ಮಹಿಮೆಯನ್ನು ನಾನು ತಿಳಿಸಿಕೊಡ್ತೇನೆ. ಎಲ್ಲ ಸಾಮಾನ್ಯ ಮಹಿಮೆಯನ್ನು ನಿನಗೆ ತಿಳಿಸ್ತೇನೆ. ಅದರ ತಿಳುವಳಿಕೆಯ ತಿಳುವಳಿಕೆಯ ಮಹತ್ವ ಏನು ಅಂದ್ರೆ ಜ್ಞಾತ್ವ ನ ಇಹ ಭೂಯೋ ಅನ್ನೋದು ಜ್ಞಾತವ್ಯಂ ಅವಶಿಷ್ಯತೆ. ಯಾವುದನ್ನು ತಿಳಿದ ಮೇಲೆ ನಾನು ಹೇಳಿದ ವಿಷಯದಲ್ಲಿ ಬೇರೆ ಏನೂ ಕೂಡ ತಿಳ್ಕೊಳ್ಬೇಕಾದದ್ದು ಉಳಿದಿರುವುದಿಲ್ಲ. ಅಂತಹ ತಿಳುವಳಿಕೆಯನ್ನ, ಜ್ಞಾನ ವಿಜ್ಞಾನ ನಿನಗೆ ಉಪದೇಶ ಮಾಡ್ತೇನೆ ಹಾಗೆ. ಇನ್ನೊಂದರ ಅರ್ಥ ಜ್ಞಾನ ಅಂದ್ರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ. ವಿಜ್ಞಾನ ಅಂದ್ರೆ ದೇವತಾ ತಾರತಮ್ಯದ ವಿಜ್ಞಾನ. ಇದೆಲ್ಲನ್ನೂ ಪೂರ್ತಿಯಾಗಿ ಹೇಳ್ತೇನೆ. ಅದನ್ನು ತಿಳಿದ ಮೇಲೆ ತಿಳಿಯಬೇಕಾಗಿರೋದು ಇನ್ನೇನು ಉಳಿಯಲ್ಲ ಹಾಗೆ ಅಂತ. ಈಗ ಪರಮಾತ್ಮ ನಾನು ಏನು ಉಪದೇಶ ಮಾಡುತ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾನೆ. ನಿನಗೆ ನನ್ನ ಸಾಮಾನ್ಯ ಮಹಿಮೆಯನ್ನು ಪರಿಚಯ ಮಾಡಿಕೊಡ್ತೇನೆ, ನನ್ನ ವಿಶೇಷ ಮಹಿಮೆಯನ್ನು ತಿಳಿಸಿಕೊಡ್ತೇನೆ, ನನ್ನ ಸರ್ವೋತ್ತಮತ್ವದ ಜ್ಞಾನವನ್ನು ನಿನಗೆ ಉಂಟು ಮಾಡ್ತೇನೆ. ಜೊತೆಯಲ್ಲಿ ವಿಜ್ಞಾನ ಅಂತಂದ್ರೆ ದೇವತಾ ತಾರತಮ್ಯದ ವಿಜ್ಞಾನವನ್ನು ನಿನಗೆ ಉಪದೇಶ ಮಾಡ್ತೇನೆ. ನೀನು ಇಷ್ಟು ತಿಳ್ಕೊಂಡ ಮೇಲೆ ತಿಳಿಯಬೇಕಾದ ಸಂಗತಿಯಲ್ಲಿ ಇನ್ನೇನು ತಿಳಿಯಬೇಕಾದದ್ದು ಉಳಿದಿರುವುದಿಲ್ಲ. ಅಂತಹ ವಿಶೇಷವಾದ ವಿಚಾರವನ್ನು ನಿನ್ನೆ ತಿಳಿಸಿಕೊಡ್ತೇನೆ ಹಾಗೆ ಅಂತ. ಇದರಲ್ಲಿ ಈ ಒಂದು 7ನೇ ಅಧ್ಯಾಯದಲ್ಲಿ ಭಗವಂತ ಏನು ಮುಖ್ಯವಾಗಿ ಹೇಳ್ತಾ ಇದ್ದ ಅಂತಂದ್ರೆ, ಹಿಂದೆ ಧ್ಯಾನ ಮಾಡಬೇಕು ಅಂತ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ರು. ಧ್ಯಾನ ಮಾಡ್ಬೇಕಾಗಿದ್ರೆ ಭಕ್ತಿಯ ಹಿನ್ನೆಲೆ ಬಹಳ ಅವಶ್ಯ. ಭಕ್ತಿಯಿಂದ ಧ್ಯಾನ ಮಾಡಬೇಕು ಹಾಗೆ ಅಂತ ತಿಳಿಸಿದ್ದಾರೆ. ಆ ಭಕ್ತಿಯ ಸ್ವರೂಪ ವರ್ಣನೆಯನ್ನ 7ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. 6ನೇ ಅಧ್ಯಾಯದಲ್ಲಿ ಭಗವಂತನನ್ನ ಧ್ಯಾನ ಮಾಡಬೇಕು ಅಂತ ನಿರೂಪಣೆ ಮಾಡಿದ್ರು. ಆ ಧ್ಯಾನ ಹೇಗೆ ಮಾಡಬೇಕು? ಭಕ್ತಿಯಿಂದ ಧ್ಯಾನ ಮಾಡಬೇಕು, ಅದು ಅವಶ್ಯ ಕರ್ತವ್ಯ. ಆ ಭಕ್ತಿ ಸ್ವರೂಪ ವರ್ಣನೆಯನ್ನು 7ನೇ ಅಧ್ಯಾಯದಲ್ಲಿ ಭಗವಂತ ಮಾಡ್ತಾ ಇದ್ದಾನೆ. ಭಕ್ತಿಯಲ್ಲಿ 2 ಅಂಶ ಅಡಕವಾಗಿದೆ. ಒಂದು ಜ್ಞಾನ, ಇನ್ನೊಂದು ಪ್ರೇಮ. ಬರೇ ಜ್ಞಾನವನ್ನು ಮಾಡಿದ ಸಂಪಾದನೆ ಮಾಡಿಕೊಂಡ್ರೆ ಅದು ಭಕ್ತಿ ಅಂತ ಅನಿಸ್ಕೊಳ್ಳಲ್ಲ. ಬರೇ ಪ್ರೇಮ ಮಾಡ್ತಾ ಇದ್ರೆ ಅದು ಭಕ್ತಿ ಅಂತ ಆಗಲ್ಲ. ಜ್ಞಾನವನ್ನು ಒಳಗೊಂಡ ಪ್ರೇಮ ಇದೆಲ್ಲ ಅದನ್ನ ಭಕ್ತಿ ಅಂತ ಕರೀತಾರೆ. ಒಬ್ಬನ ಗುಣ ಮಹಿಮೆಗಳನ್ನ ಪರಿಚಯ ಇಲ್ಲದೆ
ನಾವು ಅವನ ಕಡೆಗೆ ನಿರಂತರವಾಗಿ ಪ್ರೇಮವನ್ನು ಮಾಡುವುದಕ್ಕಾಗಲ್ಲ. ಹಾಗಾಗಿ ಆ ಭಕ್ತಿ ಅಂತ ಅನಿಸ್ಕೋಬೇಕಾಗಿದ್ರೆ ಪರಮಾತ್ಮನ ಗುಣಮಹಿಮೆಗಳನ್ನ ಪರಿಚಯಿಸಿಕೊಂಡು ಅದರಿಂದ ಅವನಲ್ಲಿ ಹುಟ್ಟುವಂತಹ ನಿರಂತರ ಪ್ರೇಮ ಧಾರೆ ಇದೆಯಲ್ಲ, ಅದನ್ನ ಭಕ್ತಿ ಎಂದು ಕರಿತೇವೆ. ನಾವು ಮಕ್ಕಳು ಮೊದಲಾದ ಸಂಸಾರದಲ್ಲಿ ಪ್ರೇಮ ಮಾಡ್ತೇವೆ. ಅಲ್ಲಿ ಅನೇಕ ಗುಣಗಳು ಇರಲ್ಲ, ದೋಷಗಳಿರುತ್ತೆ. ಆದರೂ ಅಲ್ಲಿರುವ ಗುಣ ನಡತೆಗಳ ಕಡೆಗೆ ಗಮನ ಕೊಡದೆ ನಾವು ಪ್ರೀತಿ ಮಾಡ್ತೇವೆ. ಇದನ್ನ ಮೋಹ ಅಂತ ಕರೀತಾರೆ, ಆಸಕ್ತಿ ಎಂದು ಕರೀತಾರೆ. ಆದರೆ ಭಗವಂತನ ಗುಣಗಳನ್ನ ತಿಳಿದುಕೊಂಡು ಭಗವಂತನ ಒಂದು ಮಹಿಮೆಯನ್ನು ತಿಳಿದುಕೊಂಡು ಅವನಲ್ಲಿ ಮೂಡುವಂತಹ ಅದ್ಭುತವಾದ ಸರ್ವಾಧಿಕವಾದ ಪ್ರೇಮ ಇದೆಯಲ್ಲ, ಅದನ್ನ ಭಕ್ತಿ ಎಂದು ಕರೀತಾರೆ. ಅವನಲ್ಲಿ ಎಷ್ಟು ಮಹಿಮೆ ತಿಳ್ಕೊಳ್ತೇವೆ ಅಷ್ಟು ವಿಶುದ್ಧವಾದ ಭಕ್ತಿ ಮನಸ್ಸಿನಲ್ಲಿ ಮೂಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಆರಂಭದಲ್ಲಿ ಕೆಲವು ಶ್ಲೋಕಗಳಲ್ಲಿ ಭಗವಂತನ ಮಹಿಮೆಯನ್ನ ಭಗವಂತನೇ ನಿರೂಪಣೆ ಮಾಡ್ತಾ ಇದ್ದಾನೆ. ಆರಂಭದಲ್ಲಿ ಆ ಭಗವಂತನನ್ನ ತಿಳ್ಕೊಳ್ಬೇಕು ಅನ್ನೋದ್ರೊಳಗೆ ಒಂದು ಆಸಕ್ತಿ ಹುಟ್ಟಬೇಕಲ್ಲ, ಅದಕ್ಕೋಸ್ಕರವಾಗಿ ಆ ಭಗವಂತನ ಜ್ಞಾನ ಎಷ್ಟು ದುರ್ಲಭ ಅನ್ನುವುದನ್ನು ಮೊದಲು ಹೇಳ್ತಾ ಇದ್ದಾನೆ. ಈ ಭಗವಂತನ ಜ್ಞಾನ ಸಿಗೋದೇ ಕಷ್ಟ ಅಂತ ಭಗವಂತನ ಜ್ಞಾನ ದುರ್ಲಭ ಅನ್ನುವುದನ್ನು ತಿಳಿದುಕೊಂಡಾಗ ನಮಗೆ ಅದರಲ್ಲಿ ವಿಶೇಷವಾಗಿ ಆಸಕ್ತಿ ಹುಟ್ಟುತ್ತೆ. ಬಹಳ ದುರ್ಲಭ, ಇದನ್ನು ವಿಶೇಷವಾಗಿ ಗಮನಿಸ್ಬೇಕಪ್ಪ ಅಂತ ಅನ್ಸುತ್ತೆ. ಅದನ್ನ ಆರಂಭದಲ್ಲಿ ಕೃಷ್ಣ ಹೇಳ್ತಾನೆ, ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಮನುಷ್ಯರಲ್ಲಿ 1000ಕ್ಕೊಬ್ಬ ಪುಣ್ಯಾತ್ಮ ಜ್ಞಾನ ಸಿದ್ಧಿಗೋಸ್ಕರವಾಗಿ ಶ್ರಮ ಪಡೋದಕ್ಕೆ ತಯಾರಾಗ್ತಾನೆ. ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಬೇಕಾಗಿದ್ರೆ ಅನಂತಾನಾಂತು ಜೀವಾನಾಂ ಯತಂತೆ ಕೇಚಿದೇವತು. ಅನಂತ ಜೀವರಲ್ಲಿ ಕೆಲವರೇ ಮುಕ್ತಿಯ ಸಾಧನವಾದ ಜ್ಞಾನವನ್ನ ಪಡೆಯಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಪ್ರಯತ್ನ ಮಾಡಿದವರೆಲ್ಲರೂ ಜ್ಞಾನವನ್ನು ಪಡೀತಾರೆ ಎಂದಿಲ್ಲ. ಕಶ್ಚಿತ್ ಯತತಿ ಸಿದ್ಧಯೇ, ಆ ಮೋಕ್ಷವನ್ನ ಪಡೆಯುವುದಕ್ಕೋಸ್ಕರ ಮೋಕ್ಷ ಸಾಧನವಾದ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ಅನಂತ ಜೀವರಾಶಿಗಳಲ್ಲಿ ಕೆಲವರು ಮಾತ್ರ ಪ್ರಯತ್ನ ಮಾಡ್ತಾರೆ. ಯತತಾಮಪಿ ಸಿದ್ಧಾನ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಅದರಲ್ಲಿ ಕೆಲವರು ಪ್ರಯತ್ನ ಪಟ್ಟವರಲ್ಲಿ ಕೆಲವರು ಮಾತ್ರ ನನ್ನ ತಿಳುವಳಿಕೆಯನ್ನು ಪಡೀತಾರೆ, ಕೆಲವರು ಮಾತ್ರ ಮುಕ್ತರಾಗ್ತಾರೆ. ಅದನ್ನ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಪದ್ಮಪುರಾಣದ ಆಧಾರವನ್ನು ಕೊಟ್ಟು ವಿವರಿಸ್ತಾ ಇದ್ದಾರೆ. ಅನಂತಾನಾಂತು ಜೀವಾನಾಂ ಯತಂತೆ ಕೇಚಿದೇವತು ಮುಕ್ತೈ ತೇಷು ಚ ಮುಚ್ಯಂತೆ ಕೇಚಿನ್ ಮುಕ್ತೇಷು ಚ ಸ್ಫುಟಂ ಕೇಚನೈವ ಹರಿಂ ಸಮ್ಯಕ್ ಬ್ರಹ್ಮರುದ್ರಾದಯೋ ವಿದುಹು ಅನ್ಯೇಷಾಂ ಯಾವತಾ ಮುಕ್ತಿ ತಾವತ್ ಜ್ಞಾನಂ ಹರೌ ಪರಂ. ಹಾಗೆ ಅಂತಾರೆ. ಅಂದ್ರೆ ಅನಂತ ಜೀವರಾಶಿಗಳಲ್ಲಿ ಕೆಲವರು ಮಾತ್ರ ಮುಕ್ತಿಗೆ ಸಾಧನವಾದ ಜ್ಞಾನವನ್ನ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಪ್ರಯತ್ನ ಮಾಡುವವರಲ್ಲಿ ಕೆಲವರು ಮಾತ್ರ ಮುಕ್ತರಾಗ್ತಾರೆ. ಮುಕ್ತರಾದವರಲ್ಲಿಯೂ ಕೂಡ ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಮೊದಲಾದ ಕೆಲವೇ ಉತ್ತಮಾಧಿಕಾರಿಗಳು ಅವರವರ ಯೋಗ್ಯತಾನುಸಾರವಾಗಿ ಸ್ಫುಟವಾಗಿ ಭಗವಂತನ ಜ್ಞಾನವನ್ನ ಪಡೆಯುತ್ತಾರೆ. ಉಳಿದವರು ಅವರ ಮೋಕ್ಷಕ್ಕೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಮಾತ್ರ ತಿಳ್ಕೊಳ್ತಾರೆ. ಪೂರ್ತಿ ಅದಕ್ಕಿಂತ ಹೆಚ್ಚು ತಿಳ್ಕೊಳಕ್ಕಾಗಲ್ಲ. ಬ್ರಹ್ಮದೇವರು ಎಲ್ಲರಿಗಿಂತ ಹೆಚ್ಚು ಭಗವಂತನನ್ನು ತಿಳ್ಕೊಳ್ತಾರೆ. ಅನಂತರ ವಾಯುದೇವರು, ಅನಂತರ ರುದ್ರಾದಿ ದೇವತೆಗಳು ಭಗವಂತನನ್ನ ಹೆಚ್ಚು ತಿಳ್ಕೊಳ್ತಾರೆ. ಅವರಿಗೆ ಮೋಕ್ಷ ಸಿಗಬೇಕಾದ್ರೆ ಎಷ್ಟು ಜ್ಞಾನ ಬೇಕೋ ಅಷ್ಟು ಮಾತ್ರ ಅವರು ತಿಳ್ಕೊಳ್ತಾರೆ. ಅದಕ್ಕಿಂತ ಹೆಚ್ಚು ಇನ್ನು ತಿಳ್ಕೊಳ್ಬೇಕು ಅಂತ ಅನ್ನೋದು ಅವ್ರ ಕೈಲಿ ಆಗೋದಿಲ್ಲ. ಅದರಿಂದ ಆ ಮೋಕ್ಷ ಸಾಧನವಾದ ಜ್ಞಾನ, ಅದರ
ಸಿದ್ಧಿಗೋಸ್ಕರ ಪ್ರಯತ್ನ ಪಡುವವರೇ ಕೆಲವರು. ಪ್ರಯತ್ನ ಪಟ್ಟವರಲ್ಲಿ ಕೆಲವರು ಮಾತ್ರ ಆ ಜ್ಞಾನವನ್ನು ಪಡೀತಾರೆ. ಅವರಲ್ಲಿ ಕೆಲವರು ಮಾತ್ರ ಮೋಕ್ಷವನ್ನು ಪಡೀತಾರೆ. ಮೋಕ್ಷವನ್ನು ಪಡೆದವರಲ್ಲೂ ಕೆಲವರು ಮಾತ್ರ ಭಗವಂತನನ್ನ ಎಲ್ಲರಿಗಿಂತ ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂತದ್ದು ಭಗವಂತನ ಜ್ಞಾನ. ಈಗ ಭಗವಂತನ ಜ್ಞಾನ ತುಂಬಾ ದುರ್ಲಭವಾದದ್ದು ಅಂತ ಹೇಳ್ತಾರೆ. ಮುಕ್ತಾನಾಮಪಿ ಸಿದ್ಧಾನಾಂ ನಾರಾಯಣ ಪರಾಯಣ ಸುದುರ್ಲಭ ಪ್ರಶಾಂತಾತ್ಮ ಕೋಟಿಶ್ವಪಿ ಮಹಾನುಪತೆ ಅಂತ ಭಾಗವತ ಜೀವನ್ಮುಕ್ತರಾಗಿ ಮುಕ್ತಿಯನ್ನ ಪಡೆದವರಲ್ಲಿಯೂ ಕೂಡ ಕೋಟಿ ಸಂಖ್ಯೆಯಲ್ಲಿ ಒಬ್ಬರು ಮಾತ್ರ ಶಾಂತ ಮನಸ್ಕರಾಗಿ ನಾರಾಯಣನೇ ಪರಮಾಶ್ರಯ ಅಂತ ತಿಳಿದುಕೊಂಡವರು ಕೂಡ ಸಿಗುವುದು ದುರ್ಲಭ. ಅಷ್ಟು ಭಗವಂತನ ಜ್ಞಾನ ದುರ್ಲಭ. ಸರ್ವೇ ಮುಕ್ತಾ ಹರೌ ಭಕ್ತಾ ತೇಷು ಬ್ರಹ್ಮೈವ ಮುಖ್ಯತಃ ವಿಷ್ಣೋ ಪರಮ ಭಕ್ತಸ್ತು ತಸ್ಮಾತ್ ಜೀವಘನೋ ಮತಃ ಎಂಬುದಾಗಿ ಸತ್ತತ್ವ ಅನ್ನುವ ಗ್ರಂಥದ ಆಧಾರವನ್ನು ಕೊಟ್ಟು ಆಚಾರ್ಯ ಹೇಳ್ತಾರೆ. ಎಲ್ಲಾ ಮುಕ್ತರು ಕೂಡ ಭಗವಂತನಲ್ಲಿ ಭಕ್ತಿ ಉಳ್ಳವರೇ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇದ್ದವರಿಗೆ ಮೋಕ್ಷ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾ ಮುಕ್ತರು ಭಗವಂತನಲ್ಲಿ ಭಕ್ತಿ ಉಳ್ಳವರೇ. ಆದರೆ ಅವರಲ್ಲಿ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಮುಖ್ಯವಾಗಿ ಪರಮಾತ್ಮನಲ್ಲಿ ಪರಮ ಭಕ್ತಿ ಉಳ್ಳವರು. ಆದ್ರಿಂದಲೇ ಜೀವಘನ ಅಂತ ಬ್ರಹ್ಮದೇವರನ್ನು ಕರೀತಾರೆ. ಘನ ಅಂದ್ರೆ ಶ್ರೇಷ್ಠ, ಜೀವಘನ ಅಂದ್ರೆ ಜೀವರಲ್ಲಿ ಶ್ರೇಷ್ಠರಾದವರು ಬ್ರಹ್ಮದೇವರು. ಅದರಿಂದ ಮೋಕ್ಷವನ್ನ ಪಡೆಯಬೇಕಾಗಿದ್ರೆ ಎಲ್ಲರೂ ಮೋಕ್ಷವನ್ನು ಪಡೆದವರೆಲ್ಲರಿಗೂ ಭಗವದ್ ಭಕ್ತಿ ಇದ್ದೇ ಇರುತ್ತೆ. ಆದರೆ ಬ್ರಹ್ಮದೇವರು ಮುಕ್ತರಾದವರಲ್ಲಿ ಎಲ್ಲರಿಗಿಂತ ಹೆಚ್ಚು ಭಗವಂತನಲ್ಲಿ ಪರಮ ಭಕ್ತಿ ಉಳ್ಳವರು ಬ್ರಹ್ಮದೇವರು. ಆದ್ರಿಂದಲೇ ಬ್ರಹ್ಮದೇವರಿಗೆ ಜೀವಘನ ಅಂದ್ರೆ ಜೀವನಲ್ಲಿಯೇ ಅತ್ಯಂತ ಶ್ರೇಷ್ಠ, ಜೀವೋತ್ತಮ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮದೇವರು ಅಂದ್ರೆ ವಾಯುದೇವರು ಕೂಡ. ಹೀಗೆ ಆ ಭಗವಂತನ ಜ್ಞಾನದ ಒಂದು ದೌರ್ಲಭ್ಯವನ್ನ ಅಂದ್ರೆ ಬಹಳ ದುರ್ಲಭ ಭಗವಂತನ ಜ್ಞಾನ ಸಿಗೋದು ಎಂಬ ಅಂಶವನ್ನ ಹೇಳಿ ಆ ಭಗವಂತನ ಜ್ಞಾನ ಪಡೆಯುವುದರಲ್ಲಿ ನಮಗೊಂದು ಆಸಕ್ತಿಯನ್ನು ಮೂಡಿಸುವುದಕ್ಕೋಸ್ಕರ ಇಷ್ಟು ವಿಚಾರವನ್ನು ಭಗವಂತ ಹೇಳ್ತಾನೆ. ಆಮೇಲೆ ಆ ಭಗವಂತನ ಮಹಿಮೆಯನ್ನು ಹೇಳ್ತೇನೆ ಅಂತ ಏನು ಪರಮಾತ್ಮ ಪ್ರತಿಜ್ಞೆ ಮಾಡಿದ, ಆ ಭಗವಂತನ ಮಹಿಮೆಯನ್ನ 8ನೇ ಶ್ಲೋಕದವರೆಗೆ ಇಲ್ಲಿಂದ ಹೇಳ್ತಾರೆ. 4ನೇ ಶ್ಲೋಕದಿಂದ ಏನು ಅಂತಂದ್ರೆ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಂಗಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ, ಮನಸ್ತತ್ವ, ಬುದ್ಧಿ ತತ್ವ, ಅಹಂಕಾರ ತತ್ವ, ಹೀಗೆ ನನ್ನ ವಶದಲ್ಲಿರ್ತಕ್ಕಂತಹ ಜಡ ಪ್ರಕೃತಿ, ಅದರಿಂದ ಉಂಟಾಗುವ ತತ್ವಗಳ ದೃಷ್ಟಿಯಿಂದ 8 ವಿಧ. ಅಹಂಕಾರ ತತ್ವದ ಜೊತೆಯಲ್ಲಿ ಮಹತ್ತತ್ವವನ್ನು ಸೇರಿಸಿಕೊಳ್ಬೇಕು, ಆಗ 9 ವಿಧ. ಅಂದ್ರೆ ನನ್ನ ಅಧೀನವಾದ ಜಡ ಪ್ರಕೃತಿ, ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ, ಹೀಗೆ 8 ವಿಧ. ಇಲ್ಲಿ ಅಹಂಕಾರ ತತ್ವದವರೆಗೆ ಮಾತ್ರ ಹೇಳಿದ್ದಾರೆ. ಅಹಂಕಾರ ತತ್ವಕ್ಕೆ ಕಾರಣವಾದ ಮಹತ್ತತ್ವವನ್ನು ಸೇರಿಸಿಕೊಂಡ್ರೆ 9 ವಿಧ ಹಾಗೆ ಅಂತ ಇದ್ದಾರೆ. ಅಪರ ಈ ಅಪರೇಯ ಮಿತಸ್ತ್ವನ್ಯಾಂ ಪ್ರಕೃತಿ ವಿಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯೇದಂ ಧಾರ್ಯತೆ ಜಗತ್. ಇದು ಅಪರ ತತ್ವ. ಹಾಗೆಯೇ ಎಲ್ಲ ಸಂಸಾರ ಜೀವರಾಶಿಯು ಕೂಡ ಅಪರ ತತ್ವದಲ್ಲಿಯೇ ಸೇರ್ತಾ ಇದೆ. ಇವೆರಡಕ್ಕಿಂತಲೂ ಕೂಡ ವಿಲಕ್ಷಣವಾಗಿರ್ತಕ್ಕಂಥದ್ದು ಎಲ್ಲ ಜೀವಿಗಳೊಳಗೆ, ಎಲ್ಲ ಜೀವನ ಪ್ರಾಣಧಾರಕಳಾಗಿ ಸದಾ ಇರ್ತಕ್ಕಂತಹ ನನ್ನವಳೇ ಆದ ಚಿತ್ ಪ್ರಕೃತಿಯ ಹೆಸರು ಲಕ್ಷ್ಮೀದೇವಿಯರ ಪರತತ್ವ ಅಂತ ತಿಳ್ಕೋ. ಅಂದ್ರೆ ಜಡ ಪ್ರಕೃತಿಯ 9 ಬಗೆಯ ವಿಕಾರಗಳೇನಿದೆ, ಇದನ್ನ ಅಪರ ತತ್ವ ಅಂತ ಹೇಳ್ತಾರೆ. ಅಪರಾಯಂ, ಇದು ಅಪರ ತತ್ವ. ಇದನ್ನ ನಿಯಂತ್ರಿಸ್ತಕ್ಕಂತಹ ಈ ಎಲ್ಲ ಜೀವರಾಶಿಗಳೊಳಗಿದ್ದು ಆ ಜೀವನ ಪ್ರಾಣಧಾರಕಳಾದಂತಹ ಚಿತ್ ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿ
ಅವಳು ಮಹಾಲಕ್ಷ್ಮೀ ದೇವಿ, ಅವಳು ಪರತತ್ವ. ಹೀಗೆ ಅಪರತತ್ವ ಜಡ ಪ್ರಕೃತಿಯ ವಿಕಾರಗಳು, ಅದಕ್ಕೆ ನಿಯಾಮಕಳಾದಳು ಆದಂತಹ ಮಹಾಲಕ್ಷ್ಮಿ ಚೇತನ ಪ್ರಕೃತಿ ಅಥವಾ ಚಿತ್ ಪ್ರಕೃತಿ ಎಂಬುದಾಗಿ ಕರೀತಾ ಇದ್ದಾನೆ ಕೃಷ್ಣ. ಅದನ್ನ ಬಿಡಿಸ್ತಾ ಇದ್ದಾರೆ. ಯಾಕೆ ಭಾಷೆಯಲ್ಲಿ ಪ್ರಮಾಣವನ್ನು ಕೊಟ್ಟು ಈ ಶ್ಲೋಕದ ಅಭಿಪ್ರಾಯವನ್ನು ವಿವರಿಸ್ತಾರೆ. ಪ್ರಕೃತಿ ದ್ವೇತು ಜೀವಸ್ಯ ದೇವಸ್ಯ ಜಡಾ ಚೈವ ಅಜಡಾ ತಥಾ ಅವ್ಯಕ್ತಾಖ್ಯಾ ಜಡಾ ಸಾಚ ಸೃಷ್ಟ್ಯಾ ಭಿನ್ನಾಷ್ಟದ ಪುನಃ ಮಹಾನ್ ಬುದ್ಧಿರ್ ಮನಶ್ಚೈವ ಪಂಚಭೂತಾನಿ ಚೇತಿಹ ಅವರಾಸ ಜಡಾ ಶಿಷ್ಟ ಪರೇಯಂ ಧಾರ್ಯತೆ ತಯ ಚಿದ್ರೂಪಾಸ ತ್ವನಂತಾಚ ಅನಾದಿ ನಿಧನಾ ಪರ. ಅಂದ್ರೆ ಚೇತನಾಚೇತನವಾದ ಎರಡು ಪ್ರಕೃತಿಗಳು ಕೂಡ ಭಗವಂತನ ಅಧೀನ. ಪ್ರಕೃತಿ ದ್ವೇತು ದೇವಸ್ಯ ಅಂದ್ರೆ ಚೇತನ ಪ್ರಕೃತಿ ಅಚೇತನ ಪ್ರಕೃತಿ ಎರಡು ಭಗವಂತನ ಅಧೀನ. ಅವ್ಯಕ್ತ ಅನ್ನೋ ಶಬ್ದದಿಂದ ಕರೆಸಿಕೊಳ್ಳತಕ್ಕಂತಹ ಪ್ರಕೃತಿಯೇ ಅಚಿತ್ ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ. ಇದು ಕಾರ್ಯ ರೂಪದಿಂದ 8 ವಿಧ. ಜಡ ಪ್ರಕೃತಿಯ ಕಾರ್ಯಗಳು 8 ವಿಧ. ಅಂದ್ರೆ 8 ವಿಧವಾಗಿ ಅದು ಪರಿಣಾಮಗೊಳ್ಳುತ್ತೆ. ಮಹತ್ತತ್ವ, ಬುದ್ಧಿ, ಮನಸ್ಸು ಮತ್ತು ಪಂಚಭೂತಗಳು ಎಂಬುದಾಗಿ. ಇದು ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಗಿಂತ ಕೆಳಗಿನದ್ದು. ಅದಕ್ಕೆ ಇದನ್ನ ಅವರ ಅಂತ ಕರೀತಾರೆ. ಅವರ ಅಥವಾ ಅಪರ ಅಂತ ಕರೀತಾರೆ. ಅವರ ಅಂದ್ರೆ ಚೇತನ ಪ್ರಕೃತಿಗಿಂತ ಕೆಳಗಿನದ್ದು ಅಂತ ಅರ್ಥ. ಯಾಕೆ ಅಂತಂದ್ರೆ ಇದು ಜಡ ಆಗಿದೆ. ಜಡ ಆದ್ರಿಂದ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಗಿಂತಲೂ ಕೆಳಗಿನದ್ದು. ಈ ಪ್ರಕೃತಿಯನ್ನ, ಈ ಜಡ ಪ್ರಕೃತಿಯನ್ನ ಧಾರಣೆ ಮಾಡಿರ್ತಕ್ಕಂತಹ ಇದಕ್ಕಿಂತಲೂ ಉತ್ತಮವಾದಂತಹದ್ದು ಚಿತ್ ಪ್ರಕೃತಿ. ಅವಳು ಮಹಾಲಕ್ಷ್ಮೀ ದೇವಿ. ಅವಳು ಈ ಜಡ ಪ್ರಕೃತಿಗಿಂತ ಶ್ರೇಷ್ಠ. ಯಾಕೆಂದ್ರೆ ಆಕೆ ಜ್ಞಾನ ಸ್ವರೂಪಳಾಗಿದ್ದಾಳೆ, ಅನಾದಿ ನಿತ್ಯಳಾಗಿದ್ದಾಳೆ, ವ್ಯಾಪ್ತಳಾಗಿದ್ದಾಳೆ. ಅದನ್ನ ಹೇಳಿದ ಚಿದ್ರೂಪಾಸ ತ್ವನಂತಾಚ ಅನಾದಿ ನಿಧನಾ ಪರ. ಚಿತ್ ಪ್ರಕೃತಿ ಅಂದ್ರೆ ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಜ್ಞಾನ ಸ್ವರೂಪಗಳು, ಅನಾದಿ ನಿತ್ಯರು ಮತ್ತು ಎಲ್ಲ ಕಡೆ ವ್ಯಾಪಿಸಿದವಳು. ಮಹಾಮಹಿಮನಾದಂತಹ ಯತ್ ಸಮಂತು ಪ್ರಿಯಂ ಕಿಂಚಿನ್ ನಾಸ್ತಿ ವಿಷ್ಣೋರ್ ಮಹಾತ್ಮನಃ. ಮಹಾಮಹಿಮನಾದ ಭಗವಂತನಿಗೆ ಲಕ್ಷ್ಮಿಯಷ್ಟು ಪ್ರಿಯಳಾದವಳು ಇನ್ನೊಬ್ಬಳಿಲ್ಲ. ಅವಳು ನಾರಾಯಣಸ್ಯ ಮಹಿಷಿ ಮಾತಾಸ ಬ್ರಹ್ಮಣೋಪಿ. ನಾರಾಯಣನ ಪಟ್ಟ ಮಹಿಷಿ ಅವಳು ಆ ಮಹಾಲಕ್ಷ್ಮೀ ದೇವಿ. ಮಾತಾಸ ಬ್ರಹ್ಮಣ, ಚತುರ್ಮುಖ ಬ್ರಹ್ಮದೇವರ ತಾಯಿಯವಳು. ಆ ಪರಮಾತ್ಮ ಈ ಚೇತನ ಪ್ರಕೃತಿ ಮತ್ತು ಅವಳ ಅಧೀನವಾದ ಚೇತನ ಪ್ರಕೃತಿ ಮತ್ತು ಅವಳ ಅಧೀನವಾದ ಅಚೇತನ ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ, ಈ 2 ವಿಧವಾದ ಪ್ರಕೃತಿಯಿಂದ ಭಗವಂತ ಜಗತ್ತನ್ನ ನಿರ್ಮಾಣ ಮಾಡ್ತಾನೆ. ಹಾಗೆ ಅಂತ ಹೀಗೆ ಏತದ್ ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಶರೀರ, ಇಂದ್ರಿಯ, ವಿಷಯ ರೂಪವಾದ ಎಲ್ಲ ಕಾರ್ಯ ಪದಾರ್ಥಗಳಿಂದ ಕೂಡಿರತಕ್ಕಂತಹ ಎಲ್ಲ ಜೀವರಾಶಿಗಳು ಕೂಡ ಈ 2 ವಿಧವಾದ ಪ್ರಕೃತಿಗಳಿಂದಲೇ ಉತ್ಪನ್ನವಾಗ್ತಾ ಇದೆ. ಏತದ್ ಯೋನೀನಿ ಭೂತಾನಿ ಸರ್ವಾಣಿ ಅಂದ್ರೆ ಕಾರ್ಯರೂಪವಾಗಿರ್ತಕ್ಕಂತಹ ಎಲ್ಲ ಕಾರ್ಯದಿಂದ ಶರೀರ, ಇಂದ್ರಿಯ, ವಿಷಯ, ಅದನ್ನು ಗ್ರಹಿಸುವ ಇಂದ್ರಿಯ, ಅದನ್ನು ಹೊಂದಿರುವ ಶರೀರ, ಈ ಕಾರ್ಯ ಪದಾರ್ಥಗಳು ಇದಕ್ಕೆ ಹೆಸರು. ಇದರಿಂದ ಕೂಡಿರತಕ್ಕಂತಹ ಎಲ್ಲ ಜೀವಿಗಳು ಕೂಡ ಏತದ್ಯೋನೇನಿ ಅಂದ್ರೆ ಈ ಜಡ ಪ್ರಕೃತಿ ಮತ್ತು ಅದಕ್ಕೆ ಪ್ರೇರಕಳಾದ ಚೇತನ ಪ್ರಕೃತಿ, ಈ 2 ಪ್ರಕೃತಿಗಳ ಅಧೀನ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಅನಂತರ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಲಯಸ್ತಥ. ಪರಮಾತ್ಮ ಹೇಳ್ತಾ, ನಾನು ಈ ಎಲ್ಲ ಪ್ರಪಂಚಕ್ಕೆ ಉತ್ಪತ್ತಿಯನ್ನ ಮತ್ತು ಪ್ರಳಯಗಳನ್ನ ಕೊಡ್ತಾ ಇರ್ತಕ್ಕಂಥವ್ನು. ಮತ್ತಃ ಪ್ರಳಯ ಪ್ರಭವಸ್ತಥ. ಪ್ರಳಯ ಅಂದ್ರೆ ನಾಶ, ಪ್ರಭವ ಅಂದ್ರೆ ಉತ್ಪತ್ತಿ. ಅಹಂ ಕೃಷ್ಣಸ್ಯ,
ಈ ಎಲ್ಲ ಸಮಸ್ತ ಪ್ರಪಂಚದ ಉತ್ಪತ್ತಿ ಮತ್ತು ಪ್ರಳಯಗಳು ಅದು ಮುಖ್ಯವಾಗಿ ನನ್ನಿಂದಲೇ ಆಗ್ತಾ ಇದೆ. ಆದ್ರಿಂದ ಅದನ್ನ ನಿಮಿತ್ತವಾಗಿಟ್ಟುಕೊಂಡು ಅಚಿಂತ್ಯ ಶಕ್ತಿಯಿಂದ ಸುಖ ಪಡುವವನು ನಾನು. ಹೀಗೆ ಆ ಚೇತನ ಪ್ರಕೃತಿ ರಮಾದೇವಿ, ಅಚೇತನ ಪ್ರಕೃತಿ ಜಡ, ಈ ಎರಡು ವಿಧವಾದ ಪ್ರಕೃತಿಗೆ ನಿಯಂತ್ರಕನಾಗಿ ಈ ಸಮಸ್ತ ಪ್ರಪಂಚದ ಉತ್ಪತ್ತಿ ಮತ್ತು ಪ್ರಳಯಗಳನ್ನ ನಾನು ನಡೆಸ್ತಾ ಇದ್ದೇನೆ. ಇದು ಭಗವಂತನ ದೊಡ್ಡ ಮಹಿಮೆ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಅಂದ್ರೆ ಅಭಿಪ್ರಾಯ ಏನು ಅಂತಂದ್ರೆ, ಭಗವಂತನ ಮಹಿಮೆಗೆ ದೊಡ್ಡ ಪುರಾವೆ ಸಾಕ್ಷಿ ಅಂದ್ರೆ ನಾವು ಕಾಣ್ತಾ ಇರತಕ್ಕಂತಹ ಈ ಪ್ರಪಂಚ. ಈ ಪ್ರಪಂಚದಲ್ಲಿ ಒಂದು ವಿಶಿಷ್ಟವಾದ ವೈಜ್ಞಾನಿಕ ಸಂಯೋಜನೆಗಳಿವೆ. ಏನೋ ಒಂದು ಆಕಸ್ಮಿಕವಾಗಿ ನಡೆದು ಹೋಗಿದೆ ಜಗತ್ತು ಅಲ್ಲ. ಯಾವುದೋ ಒಂದೆರಡು ಘಟನೆಗಳನ್ನ ಆಕಸ್ಮಿಕ ಅಂತ ಅನಿಸ್ಬೋದು. ಆದರೆ ಈ ಅದ್ಭುತವಾದಂತಹ ಪಾಠ ಮಾಡ್ತಾ ಇದ್ದೇನೆ, ಮಾತಾಡಬೇಡ, ಫೋನ್ ಮಾಡಬೇಡ. ಈ ಅದ್ಭುತವಾದ ಪ್ರಪಂಚವನ್ನ ಕಂಡಾಗ ಇದರಲ್ಲೊಂದು ಈ ಪ್ರಪಂಚದ ನಿರ್ವಹಣೆ ಇದೆಯಲ್ಲ, ಅದ್ಭುತವಾದ ಸಂವಿಧಾನ. ಈ ಅದ್ಭುತವಾದಂತಹ ಒಂದು ವಿಶಿಷ್ಟವಾದ ಸಂಯೋಜನೆಯನ್ನ ನಾವು ಈ ಪ್ರಪಂಚದಲ್ಲಿ ಕಾಣುತ್ತೇವೆ. ಈ ಪ್ರಪಂಚದಲ್ಲಿ ಪ್ರತಿಯೊಂದು ವಸ್ತುವಿನ ಸೃಷ್ಟಿ ಮತ್ತು ಅದರ ಬೆಳವಣಿಗೆ, ಅದರಲ್ಲಿ ನೂರಾರು ನಿಯಮಗಳನ್ನ ಅನುಸರಿಸಿಕೊಂಡು ನಡೀತಾ ಇದೆ ಅನ್ನೋದು ಮನುಷ್ಯನಿಗೆ ಅರ್ಥವಾಗುತ್ತೆ. ಒಂದು ಕಾರ್ಯಕಾರಣ ನಿಯಮಗಳನ್ನ ಇಟ್ಟುಕೊಂಡು ಈ ಜಗತ್ತು ಸೃಷ್ಟಿಯಾಗಿದೆ ಎಂಬಂತ ಅಂಶವನ್ನು ನಾವು ಕಂಡಾಗ ಅರ್ಥ ಆಗುತ್ತೆ. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡ್ರು ಅದರಲ್ಲಿ ಒಂದು ವ್ಯವಸ್ಥಿತವಾದ ಕ್ರಮಬದ್ಧವಾದ ವ್ಯವಸ್ಥೆ ಅದರ ಹಿನ್ನೆಲೆಯಲ್ಲಿದೆ. ಅದು ಅದರ ಸೃಷ್ಟಿ ಆಗಿರಬಹುದು, ಅದರ ಬೆಳವಣಿಗೆ ಆಗಿರಬಹುದು. ಅದರಲ್ಲಿ ನೂರಾರು ನಿಯಮಗಳನ್ನ ಸಂಯೋಜನೆ ಮಾಡಿಕೊಂಡು ಈ ವಸ್ತು ನಿರ್ಮಾಣವಾಗಿದೆ, ಅದರ ಬೆಳವಣಿಗೆ ಆಗ್ತಾ ಇದೆ ಅನ್ನುವುದನ್ನು ನಾವು ಗ್ರಹಿಸಬಹುದು. ನಮ್ಮ ಶರೀರದ ರೀತಿ, ನಮ್ಮ ಇಂದ್ರಿಯಗಳು, ಆ ಇಂದ್ರಿಯಗಳ ವ್ಯವಸ್ಥೆಗಳು, ಅಲ್ಲಿರ್ತಕ್ಕಂಥ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳು, ಅದರಂತೆ ನಮ್ಮ ಶರೀರ, ನಮ್ಮ ಆಹಾರ ಜೀರ್ಣವಾಗಲಿಕ್ಕೆ ಒಳಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದನ್ನ, ಮತ್ತು ಶ್ವಾಸೋಚ್ಛ್ವಾಸಗಳು, ಅನಂತರ ಆಕಾಶದಲ್ಲಿ ಗ್ರಹ ನಕ್ಷತ್ರಗಳಿಗೆ ಸಂಬಂಧಪಟ್ಟ ಒಂದು ವ್ಯವಸ್ಥೆ. ಈ ಅದ್ಭುತವಾದ ಪ್ರಪಂಚದ ಹಿಂದೆ ಒಂದು ಕ್ರಮಬದ್ಧವಾದ ವೈಜ್ಞಾನಿಕವಾದ ಒಂದು ವ್ಯವಸ್ಥೆ ಈ ಜಗತ್ತಿನಲ್ಲಿ ಕಾಣ್ತಾ ಇದ್ದೀವಿ ನಾವು. ಏನೋ ಹುಚ್ಚಾಪಟ್ಟೆ ಹೇಗೇಗೋ ಅವ್ಯವಸ್ಥಿತವಾಗಿ ಜಗತ್ತಿಲ್ಲ. ಆ ಆಕಾಶದಲ್ಲಿ ಇರತಕ್ಕಂತಹ ಗ್ರಹ ಮಂಡಲಗಳು, ಗ್ರಹಗಳ ಸ್ಥಿತಿ, ಉಪಗ್ರಹಗಳು, ಅದರ ಒಂದು ಕಾರ್ಯಗಳು, ಅದರ ಅಂತರಗಳು, ಅದು ಎಷ್ಟೋ ಕಾಲದಿಂದ ಒಂದೇ ಕ್ರಮಬದ್ಧವಾದ ರೀತಿಯಲ್ಲಿದೆ. ನಾವು ಕಾಣುವ ಈ ಪ್ರಪಂಚ, ಅಲ್ಲಿರ್ತಕ್ಕಂಥ ಅನೇಕ ಪದಾರ್ಥಗಳು, ಆ ಪದಾರ್ಥಗಳ ಬೆಳವಣಿಗೆ ಹಿನ್ನೆಲೆಯಲ್ಲಿರುವ ವ್ಯವಸ್ಥೆ, ನಮ್ಮ ಶರೀರ, ನಮ್ಮ ಇಂದ್ರಿಯ, ಅದರೊಳಗೆ ಅದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಅದ್ಭುತವಾದ ಸಂಯೋಜನೆ, ಇದನ್ನೆಲ್ಲವನ್ನು ಕಂಡಾಗ ಒಬ್ಬ ಅದ್ಭುತವಾದ, ಅತ್ಯಂತ ಬುದ್ಧಿವಂತನಾದ ಒಬ್ಬ ನಿರ್ಮಾಪಕ ಈ ಜಗತ್ತಿನ ಹಿಂದೆ ಇದ್ದಾನೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಆಚಾರ್ಯರು, ಪ್ರಮಾಣವನ್ನು ಕೊಟ್ಟು ತಿಳಿಸ್ತಾ ಇದ್ದಾರೆ. ಏನು? ಸರ್ವಕರ್ಮ, ಸರ್ವಕಾಮ, ಸರ್ವಗಂಧ, ಸರ್ವರಸ, ಸರ್ವಮಿದಂ ಅಭ್ಯಾತ್ತ ಅವಾಕ್ಯನಾದರ ಎಂಬುದಾಗಿ ಒಂದು ಪ್ರಮಾಣವನ್ನು ಹೇಳ್ತಾ ಇದ್ದಾರೆ. ಜಗತ್ತಿನ ಉತ್ಪತ್ತಿ ಮತ್ತು ನಾಶದ ಸ್ಥಿತಿ, ಜ್ಞಾನ, ಇದೆಲ್ಲದಕ್ಕೂ ಕೂಡ ಒಂದು ಕಾರಣವಾಗಿರ್ತಕ್ಕಂತಹ ಭಗವಂತನಿದ್ದಾನೆ. ಆ ಭಗವಂತನಿಂದ ಪ್ರಭವ ಪ್ರಳಯಗಳು, ಸೃಷ್ಟಿ ಲಯಗಳಾಗ್ತಾ ಇದೆ.
ಆ ಭಗವಂತ ಎಲ್ಲವನ್ನೂ ಕೂಡ ಅನುಭವಿಸ್ತಕ್ಕಂಥವನು, ಎಲ್ಲದರ ಭೋಕ್ತಾರ, ಸರ್ವ ಕ್ರಿಯಾ ಭೋಕ್ತಾರ, ಸರ್ವ ದ್ರವ್ಯ ಭೋಕ್ತಾರ ಮತ್ತು ಸಕಲ ರಸಗಂಧಾದಿ ಗುಣಗಳನ್ನು ಅವನು ಭೋಗಿಸ್ತಾನೆ. ಅವನು ಇದೆಲ್ಲವನ್ನೂ ಕೂಡ ಸುತ್ತುವರೆದಿದ್ದಾನೆ. ಸೃಷ್ಟ ಪಾತಾಕ ಸಂಹರ್ತ ನಿಯಂತಾಚ ಪ್ರಕಾಶಿಕ ಯತ ಸರ್ವಸ್ಯ ತೇನಾಹಂ ಸರ್ವೋಸ್ವಿ ಇತಿ ಋಷಿಭಿಸ್ತುತಃ. ಭಗವಂತ ಹೇಳ್ತಾ ಇದ್ದಾನೆ ನಾರದ ಪುರಾಣದಲ್ಲಿ, ಈ ಜಗತ್ತಿನ ಸೃಷ್ಟಿ ಪಾಠ ಮಾಡ್ತಾ ಇದ್ದೀನಿ ಆನ್ಲೈನ್ ಅಲ್ಲಿ, ಮಾತಾಡ್ಬೇಡ, ಫೋನ್ ಮಾಡಬೇಡ. ಸೃಷ್ಟ ಅಂದ್ರೆ ಈ ಜಗತ್ತಿನ ಸೃಷ್ಟಿಕರ್ತ, ಪಾತ ಅಂದ್ರೆ ಸಂರಕ್ಷಣೆ ಮಾಡ್ತಾ ಇದ್ದೇನೆ, ಸಂಹರ್ತ ಸಂರಕ್ಷಣೆ ಮಾಡ್ತಾ ಇದ್ದೇನೆ, ಮತ್ತು ಚಿಂತ ಯತಃ ಸರ್ವಸ್ಯ, ಯಾವ ಕಾರಣದಿಂದ ಎಲ್ಲ ಪದಾರ್ಥಗಳ ಸೃಷ್ಟಿ, ಸಂರಕ್ಷಣೆ, ಸಂಹಾರ, ನಿಯಮನ, ಪ್ರಕಾಶ ಎಲ್ಲವನ್ನೂ ನಾನು ಮಾಡ್ತಾ ಇದ್ದೇನೆ. ಆದ್ರಿಂದ ಋಷಿಗಳೆಲ್ಲ ನನ್ನನ್ನ ಎಲ್ಲವೂ ನೀನೇ ಅಂತ ಹೇಳ್ತಾ ಇದ್ದಾರೆ. ಮತ್ತು ಸುಖ ರೂಪಸ್ಯ ಭೋಕ್ತೃತ್ವ ಅದು ಸರ್ವಸ್ವರೂಪತಃ, ಸುಖ ಸ್ವರೂಪನಾಗಿ ಎಲ್ಲದರೊಳಗೆ ನಿಂತು ಎಲ್ಲದರ ಭೋಕ್ತಾರ ನಾನಾಗಿದ್ದೇನೆ. ಆದ್ದರಿಂದ ನಾವು ಸರ್ವ ಅಂತ ಅನಿಸಿಕೊಂಡಿದ್ದೇನೆ. ಮಧ್ಯ ಫೋನ್ ಮಾಡ್ಬಿಡು, ಆನ್ಲೈನ್ ಪಾಠ ಮಾಡ್ತಾ ಇದ್ದೇನೆ, ಮೊಬೈಲ್ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೇನೆ, ಅದಕ್ಕೆ ಮಾಡ್ತೀನಿ ಇದಕ್ಕೆ ಮಾಡ್ತಾ ಇದಕ್ಕೆ ಮಾಡ್ತೀನಿ ಫೋನು ಎಷ್ಟೊತ್ತಿಗೆ ಮಾಡ್ಬಿಡ್ತ. ಹೀಗೆ ಸುಖರೂಪಸ್ಯ ಭೋಕ್ತೃತ್ವ ತನತು ಸರ್ವಸ್ವರೂಪತಃ ಆಗಮಿಷ್ಯತ್ ಸುಖಂಚಾಪಿ ತಚ್ಚ ಅಸ್ತೇವ ಸದಾಪಿತು ತಥಾಪಿ ಅಚಿಂತ ಶಕ್ತಿತ್ವಾದ್ ಜ್ಞಾತಂ ಸುಖಮಿತೀವ ಚ. ಪರಮಾತ್ಮ ಅವನ ಅನುಗ್ರಹ ಇಲ್ಲದೆ ಜಗತ್ತಿನಲ್ಲಿ ಯಾವುದೂ ನಡೆಯಲು ಸಾಧ್ಯ ಇಲ್ಲ. ಮತ್ತು ಮುಂದೆ ಬರತಕ್ಕ ಸುಖವೂ ಕೂಡ ಪರಮಾತ್ಮನಿಗೆ ಈಗಲೇ ಆಗಿದೆ. ಅಂತ ಅಚಿಂತ ಶಕ್ತಿ ಉಳ್ಳವನಾದ್ದರಿಂದ ಸುಖ ಉಂಟಾಯಿತು ಹಾಗೆ ಅಂತ ಇದ್ದಾರೆ. ಅಂದ್ರೆ ಮನುಷ್ಯನಿಗೆ ಪುತ್ರೋತ್ಪತ್ತಿಯನ್ನು ಕೇಳಿದಾಗ ತಂದೆಗೆ ಸಂತೋಷ ಆಗತ್ತೆ, ಶತ್ರುನಾಶವನ್ನು ಕೇಳಿದಾಗ ರಾಜನಿಗೂ ಸಂತೋಷ ಆಗತ್ತೆ. ಆದ್ರಿಂದ ಅವರುಗಳು ಆ ಸುಖಕ್ಕೆ ಭೋಕ್ತೃಗಳು ಹಾಗೆ ಅಂತ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಆದ್ರೆ ಜಗತ್ತಿನ ಉತ್ಪತ್ತಿ ಸಂಹಾರಗಳಿಗೂ ಕೂಡ ಭಗವಂತನೇ ಭೋಕ್ತೃ, ಅಂದ್ರೆ ಅದರ ಎಲ್ಲದರ ಸುಖವನ್ನು ಅನುಭವಿಸುವವನು ಭಗವಂತ. ಆದ್ರಿಂದ ಉತ್ಪತ್ತಿ ಮತ್ತು ಸಂಹಾರಗಳೇ ಪರಮಾತ್ಮ ಅಂತಂದ್ರೆ ಉತ್ಪತ್ತಿ ಸಂಹಾರಗಳಿಂದ ಅದರೊಳಗೆ ಆ ಕ್ರಿಯೆ ಒಳಗೆ ಸುಖವನ್ನು ಅನುಭವಿಸ್ತಕ್ಕಂಥವನು ನಾನು ಪರಮಾತ್ಮ. ಅವನಿಗೆ ಸೃಷ್ಟಿಯೂ ಒಂದು ಆಟ, ಸಂಹಾರವೂ ಒಂದು ಆಟ. ಹೇಗೆ ಹರಿಕಥಾಮೃತದಲ್ಲಿ ಹೇಳ್ತಾರ, ಮಕ್ಕಳು ಮರಳಿನಿಂದ ಮನೆ ಕಟ್ತಾರೆ. ಆ ಮಕ್ಕಳು ಮರಳಲ್ಲಿ ಕೂತ್ಕೊಂಡು ಮನೆ ಕಟ್ತಾರ. ಮನೆ ಕಟ್ಟುವುದು ಒಂದು ಆನಂದ, ಅವರಿಗೆ ಆಟ. ಸಾಕು ಅಂತ ಅನಿಸಿದ ಮೇಲೆ ಅವರೇ ಕಟ್ಟಿದ ಆ ಮನೆಯನ್ನ ಕಾಲಿನಿಂದ ಹೊತ್ತು ನಾಶ ಮಾಡಿ ಹೋಗ್ತಾರೆ. ಆ ಮನೆಯನ್ನ ಪುಡಿ ಮಾಡುವುದು ಒಂದು ಆನಂದ, ಅವರಿಗೆ ಆಟ. ಆ ಮನೆಯನ್ನ ಕಟ್ಟುವುದು ಒಂದು ಆಟ. ಹಾಗೆ ಭಗವಂತನಿಗೆ ಜಗತ್ ಸೃಷ್ಟಿಯೂ ಒಂದು ಆಟ, ಜಗತ್ ಸಂಹಾರವೂ ಒಂದು ಆಟ. ಹೀಗೆ ಆ ಒಟ್ಟು ತಾತ್ಪರ್ಯ, ಭಗವಂತ ಈ ಜಗತ್ತಿಗೆ ಸಂರಕ್ಷಕನಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ, ಸಂಹಾರಕರ್ತನಾಗಿದ್ದಾನೆ, ಬೆಳಕು ನೀಡುವವನಾಗಿದ್ದಾನೆ. ಹೀಗೆ ಎಲ್ಲವನ್ನೂ ಈ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ತಾನು ನಿಯಂತ್ರಿಸ್ತಾ ಸುಖ ಭೋಕ್ತಾರನಾಗಿ ಭಗವಂತ ಇದ್ದಾನೆ. ಹೀಗೆ ಜಡ ಪ್ರಕೃತಿಯ ವಿಕಾರಗಳು, ಅದಕ್ಕೆ ನಿಯಾಮಕಳಾದ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿ, ಅವೆರಡನ್ನೂ ಕೂಡ ಭಗವಂತ ತನ್ನ ವಶದಲ್ಲಿ ಇಟ್ಟುಕೊಂಡು ಈ ನಾವು ಕಾಣುವ ಅದ್ಭುತವಾದ ವ್ಯವಸ್ಥಿತವಾದ ಸಂಯೋಜನೆಯನ್ನು ಒಳಗೊಂಡಿರುವ ಜಗತ್ತನ್ನ ನಿರ್ವಹಣೆ ಮಾಡ್ತಾ ಇದ್ದಾನೆ. ಇದು ಮುಖ್ಯವಾದ ಮಹಿಮೆ. ಅದಕ್ಕೇನೆ ಭಾಗವತ ಶುರುವಾಗುವುದೇ ಓಂ ಜನ್ಮಾದ್ಯಸ್ಯ ಯತಃ ಅಂತ, ಅಲ್ಲಿಂದಲೇ ಪ್ರಾರಂಭ. ಬ್ರಹ್ಮಸೂತ್ರದಲ್ಲಿಯೂ ಕೂಡ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಓಂ ಪರಬ್ರಹ್ಮನ ವಿಚಾರ ಮಾಡಬೇಕು ಮೋಕ್ಷ ಬೇಕಾದ್ರೆ ಅಂತ ಹೇಳಿ, ಪರಬ್ರಹ್ಮ ಯಾರು ಅಂದ್ರೆ ಜನ್ಮಾದ್ಯಸ್ಯ ಯತಃ. ನಾವು ಕಾಣುವ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳು ಎಲ್ಲವೂ ಯಾರಿಂದಲೋ ಅವನೇ ಪರಬ್ರಹ್ಮ.
ಅವನ ವಿಚಾರ ಮಾಡಬೇಕು ಎಂಬುದಾಗಿ ಬ್ರಹ್ಮಸೂತ್ರವು ಹೇಳ್ತಾರೆ. ಅಂದ್ರೆ ಭಗವಂತನ ಮಹಿಮೆ ತಿಳ್ಕೊಳ್ಳೋದಿಕ್ಕೆ ಜಗತ್ತೇ ಸರ್ವಸಾಕ್ಷಿ, ದೊಡ್ಡ ಸಾಕ್ಷಿ. ಉಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ. ಋಷಿಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರೆ. ಕಾಣದೇ ಇರುವ ಭಗವಂತನನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ ಹಾಗೆ ಅಂತ ಅವನ ಮನಸ್ಸಲ್ಲಿ ಜಿಜ್ಞಾಸೆ ಮಾಡಿದಾಗ ನೀರಿನಲ್ಲಿ ಉಪ್ಪು ಬೆರೆಸಿ ಆ ನೀರಿನ ಕಣಕಣಗಳಲ್ಲಿಯೂ ಕೂಡ ಉಪ್ಪಿನ ಅನುಭವ ಬರ್ತಾ ಇರೋದನ್ನ ತೋರಿಸಿ, ಆದರೂ ಆ ಉಪ್ಪು ಕಣ್ಣಿಗೆ ಕಾಣದೆ ಕೈಗೆ ಸಿಗದೆ ಇದೆ. ಆ ಕಣ್ಣಿಗೆ ಉಪ್ಪು ಕಾಣದೆ ಹೋದರೂ ಆ ಉಪ್ಪಿನ ಪರಿಣಾಮ ಇಡೀ ನೀರಿನ ಯಾವ ಭಾಗದಲ್ಲಿ ನೋಡಿದ್ರು ಅದು ಅನುಭವಕ್ಕೆ ಬರುತ್ತೆ. ಹಾಗೆ ಭಗವಂತ ನಮ್ಮ ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಆ ಭಗವಂತನ ಪ್ರಭಾವ, ಅವನ ಒಂದು ಸುವ್ಯವಸ್ಥೆ ಜಗತ್ತಿನ ಪ್ರತಿಯೊಂದು ವಸ್ತುವಿನ ಹಿನ್ನೆಲೆಯಲ್ಲಿಯೂ ನಮಗೆ ಕಾಣ್ತಾ ಇದೆ. ಯಾವುದೇ ಒಂದು ಸಣ್ಣ ವಸ್ತು ತೆಗೆದುಕೊಂಡು, ಒಂದು ಸಣ್ಣ ಇರುವೆ ತೆಗೆದುಕೊಂಡ್ರು ಅದಕ್ಕೆ ಒಂದು ಶರೀರ, ಅದಕ್ಕೊಂದು ಇಂದ್ರಿಯ, ಅದಕ್ಕೊಂದು ಸುಖ ದುಃಖದ ಅನುಭವ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಹಾಗೆ ಆ ಗ್ರಹಮಂಡಲಗಳು, ದೇಹದೊಳಗಿನ ವ್ಯವಸ್ಥೆಗಳು, ನಮ್ಮ ಇಂದ್ರಿಯಗಳ ವ್ಯವಸ್ಥೆ, ಇದೆಲ್ಲವನ್ನು ಕಂಡಾಗ ಅತ್ಯಂತ ಕ್ರಮಬದ್ಧವಾದ ಅನೇಕ ನಿಯಮಗಳ ವ್ಯವಸ್ಥೆ ಒಳಗೆ ಈ ಜಗತ್ತು ನಿರ್ವಹಣೆ ಆಗ್ತಾ ಇದೆ ಅನ್ನುವುದನ್ನು ಕಂಡಾಗ ಇಂಥ ಅದ್ಭುತವಾದ ಪ್ರಪಂಚದ ಹಿನ್ನೆಲೆಯಲ್ಲಿ ಒಬ್ಬ ಸರ್ವಜ್ಞನಾದ, ಸರ್ವಕರ್ತನಾದ, ಸರ್ವಶಕ್ತನಾದ ಭಗವಂತ ಇದ್ದಾನೆ ಎಂಬುದಾಗಿ ತಿಳ್ಕೊತಾರೆ. ಈ ಭಗವಂತನ ಮಹಿಮೆ ಅಂದ್ರೆ ದೊಡ್ಡ ಈ ಜಗತ್ತಿನ ಸೃಷ್ಟಿಯಾದಿ ಕರ್ತೃತ್ವವೇ ಭಗವಂತನ ದೊಡ್ಡ ಮಹಿಮೆ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಹೇಳ್ತಾ ಇನ್ನೊಂದು ಮಾತನ್ನ ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ. ಅಚೇತನ ಚೇತನೇತಿ ವಿವಿಧ ಪ್ರಕೃತಿರ್ಮತ ತ್ರಿಗುಣ ಅಚೇತನ ತತ್ರ ಚೇತನ ಶೀರ್ ಹರಿಪ್ರಿಯ ದೇವುಭೇ ವಿಷ್ಣು ವಶಗೆ ಜಗತಃ ಕಾರಣೇ ಮತೆ ಪಿತಾ ವಿಷ್ಣು ಸ ಜಗತಃ ಮಾತಾ ಶ್ರೀ ಸ್ವಚೇತನ ಉಪಾದಾನಂತು ಜಗತಃ ಶೈವ ವಿಷ್ಣು ಬಲೇರಿತ ಎಂಬುದಾಗಿ ಆಚಾರ್ಯ ಈ ಶ್ಲೋಕದ ಗೀತೆಯ ಅಭಿಪ್ರಾಯವನ್ನ ಮತ್ತೊಂದು ಪ್ರಮಾಣ ಮಾತ್ರದಿಂದ ವಿವರಿಸ್ತಾ ಇದ್ದಾರೆ. ಅಚೇತನ ಚೇತನ ಇದು ದ್ವಿವಿಧ ಪ್ರಕೃತಿ ಮತ. ಪ್ರಕೃತಿ ಅನ್ನೋದು ಎರಡು ನಿತ್ಯ, ಒಂದು ಅಚೇತನ ಪ್ರಕೃತಿ, ಒಂದು ಚೇತನ ಪ್ರಕೃತಿ. ತ್ರಿಗುಣ ಅಚೇತನ ತತ್ರ, ಆ ಜಡ ಪ್ರಕೃತಿ ಸತ್ವರ್ಗಸ್ತಮಸ್ ಎಂಬ ತ್ರಿಗುಣಗಳನ್ನ ಹೊಂದಿರತಕ್ಕಂತಹದ್ದು ಜಡ ಪ್ರಕೃತಿ. ಮತ್ತು ಚೇತನ ಶ್ರೀ ಹರಿಪ್ರಿಯ, ಭಗವಂತನ ಪತ್ನಿಯಾದ ಲಕ್ಷ್ಮೀ ದೇವಿ ಚೇತನ ಪ್ರಕೃತಿ. ದೇವುಭೇ ವಿಷ್ಣು ವಶಕ್ಕೆ, ಈ ಚೇತನ ಪ್ರಕೃತಿ ಅಂತರಿಸಿದ ಮಹಾಲಕ್ಷ್ಮಿ ಮತ್ತು ತ್ರಿಗುಣಾತ್ಮಕವಾದ ಜಡ ಪ್ರಕೃತಿ ಇದೆರಡೂ ಕೂಡ ಭಗವಂತನ ಅಧೀನದಲ್ಲಿ ಇರ್ತಕ್ಕಂಥ ಮತ್ತು ಜಗತ್ತಿಗೆ ಕಾರಣವಾದದ್ದು. ಪಿತಾ ವಿಷ್ಣು ಸ ಜಗತಃ ಮಾತಾ ಶ್ರೀ, ತಂದೆ ವಿಷ್ಣು, ತಾಯಿ ಮಹಾಲಕ್ಷ್ಮಿ. ಜಡ ಪ್ರಕೃತಿ ಉಪಾದಾನಂತೂ ಜಗತಃ, ಜಡ ಪ್ರಕೃತಿ ಈ ಜಗತ್ತಿಗೆ ಗಡಿಗೆಯ ನಿರ್ಮಾಣಕ್ಕೆ ಮಣ್ಣು ಹೇಗೋ ಹಾಗೆ ಜಗತ್ತಿನ ನಿರ್ಮಾಣಕ್ಕೆ ಉಪಾದಾನವಾದದ್ದು ಜಡ ಪ್ರಕೃತಿ ಎಂಬುದಾಗಿ ತಿಳ್ಕೊಳ್ಳಬೇಕು. ಹೀಗೆ ಸರ್ವ ನಿಯಾಮಕನಾದ ಸರ್ವೋತ್ತಮನಾದ ಭಗವಂತ, ಅವನ ಅಧೀನವಾದ, ಅವನಿಗೆ ಅತ್ಯಂತ ಪ್ರಿಯರಾದ ಚೇತನ ಪ್ರಕೃತಿ ಅನಿಸಿದಂತಹ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯ ಅಧೀನವಾದ ಜಡ ಪ್ರಕೃತಿ ಜಗತ್ತಿಗೆ ಉಪಾದಾನ ಕಾರಣ. ಉಪಾದಾನ ಕಾರಣ ಅಂತಂದ್ರೆ ಏನರ್ಥ ಅಂತಂದ್ರೆ, ಯಾವುದು ಕಾರ್ಯರೂಪವಾಗಿ ತಾನೇ ಪರಿವರ್ತನೆ ಆಗತ್ತೋ ಅದನ್ನ ಉಪಾದಾನ ಕಾರಣ ಅಂತ. ಮಣ್ಣು ಗಡಿಗೆಯ ಆಕಾರವನ್ನು ಪಡೆಯುತ್ತೆ, ಗಡಿಗೆಗೆ ಮಣ್ಣು ಕಾರಣ. ಹೇಗೆ ಮಣ್ಣೇ ಗಡಿಗೆಯ ಆಕಾರವನ್ನು ಪಡೆಯುವುದು, ಆದ್ರಿಂದ ಅದು ಪರಿಣಾಮಿ ಕಾರಣ ಅಂತ ಕರೀತಾರೆ. ಆದ್ರೆ ಮಣ್ಣು ತನ್ನಷ್ಟಕ್ಕೆ ಗಡಿಗೆಯ ಆಕಾರವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ಕುಂಬಾರ ಬೇಕು. ಆ ಕುಂಬಾರ ಮಣ್ಣು ಗಡಿಗೆಯ ಆಕಾರವನ್ನು ಪಡೆಯುವುದಕ್ಕೆ ನಿಮಿತ್ತ. ಹಾಗೆ ಜಗತ್ತಿನ ಜಡ ಪ್ರಕೃತಿ ಜಗತ್ತಿನ ಆಕಾರವನ್ನು ಪಡೆಯುವುದಕ್ಕೆ ಅದಕ್ಕೆ ನಿಯಾಮಕಗಳಾದ ಚೇತನ ಪ್ರಕೃತಿ ಕಾರಣ. ಆ ಚೇತನ ಪ್ರಕೃತಿಗೂ ಪ್ರೇರಕನಾದ ಭಗವಂತ ಸರ್ವೋತ್ತಮ ಕಾರಣ, ಪರಮಾತ್ಮ ನಿಮಿತ್ತ ಕಾರಣ. ತಾಯಿಯ ತಂದೆಯ ಹಾಗೆ ಪರಮಾತ್ಮ ಕಾರಣ, ತಾಯಿಯ ಹಾಗೆ ಚೇತನ ಪ್ರಕೃತಿ. ಜಡ ಪ್ರಕೃತಿ ಗಡಿಗೆಗೆ ಮಣ್ಣು ಹೇಗೆ ಕಾರಣವೋ ಹಾಗೆ ಪರಿಣಾಮಿ ಆಗುವಂತಹ ಕಾರಣ ಎಂಬ ಅಂಶವನ್ನ, ಇಷ್ಟು ವಿಚಾರವನ್ನ ತಿಳ್ಕೊಳ್ಬೇಕು.
ಅಂತ ಭಗವಂತ ಹೇಳ್ತಾನೆ. ಹೇಳ್ತಾ ಅದರ ಮುಂದಿನ ಶ್ಲೋಕ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣ ಇವ. ಈ ಮಾತು ಬಹಳ ಮುಖ್ಯವಾದ ಮಾತು. ನಾವು ಶ್ರೀಮನ್ ಮಧ್ವಮತೆ ಹರಿ ಪರಪರಃ ಅಂತ ಕೇಳಿದ್ದೇವೆ. ನಾವು ನವರತ್ನಗಳು ಅಂತ ಹೇಳಿ ಪ್ರಮೇಯ ನವರತ್ನಗಳಲ್ಲಿ ಮೊದಲಿಗೂ ಶ್ರೀಮನ್ ಮಧ್ವಮತೆ ಹರಿ ಪರಪರಃ ಹಾಗೆ. ಅದರ ಮೂಲ ಶ್ಲೋಕ ಗೀತಾ ಶ್ಲೋಕ ಇದು. ಕೃಷ್ಣ ಹೇಳ್ತಾ ಇದ್ದಾನೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ. ಪರ ಅಪರ ತತ್ವಗಳೆರಡೂ ಕೂಡ ನನ್ನ ಅಧೀನ ಅಂತ ಅಂದ ಮೇಲೆ ನಾನು ಅವೆರಡನ್ನೂ ಮೀರಿರತಕ್ಕಂತಹ ಪರತರ ತತ್ವ ಅಂದ್ರೆ ಸರ್ವೋತ್ತಮ ತತ್ವ ಹಾಗೆ ಅಂತಂದ್ರೆ ಮತ್ತ ಪರತರಂ ನಾಣ್ಯ ಮತ್ತ ನಾನು ಪರತರ ತತ್ವ. ಪರತರ ತತ್ವ ಅಂತಂದ್ರೆ ಜಡವಾದದ್ದರಿಂದ ಜಡ ಪ್ರಕೃತಿ ಅಪರ, ಅದಕ್ಕೆ ನಿಯಾಮಕಳಾದ ಜ್ಞಾನ ಸ್ವರೂಪಳಾದದ್ದರಿಂದ ಚೇತನ ಪ್ರಕೃತಿ ಮಹಾಲಕ್ಷ್ಮಿ ಪರ. ಆ ಪರಾಲಕ್ಷ್ಮೀ ದೇವಿಗಿಂತಲೂ ಕೂಡ ಸರ್ವೋತ್ತಮನಾದವರು ನಾನು ಪರತರ ಹಾಗೆ ಅಂತಂತ ಇದ್ದಾನೆ. ಅಪರ ಪರ ಪರತರ. ಅಪರ ಅಂದ್ರೆ ಜಡ ಪ್ರಕೃತಿ, ಅದಕ್ಕೆ ನಿಯಾಮಕಳಾದ ಮಹಾಲಕ್ಷ್ಮಿ ಪರ ಅಂತ ಪರತತ್ವ ಅಂತ ಅನಿಸ್ಕೊಂಡ್ರೆ ಭಗವಂತ ಅದಕ್ಕಿಂತಲೂ ಸರ್ವೋತ್ತಮನಾದ ಪರಾತರ ತತ್ವ. ಹೀಗೆ ಮತ್ತ ನನಗಿಂತಲೂ ಬೇರೆಯಾದ ಪರತರವಾದ ವಸ್ತು ಇನ್ನೊಂದಿಲ್ಲ. ಮತ್ತ ಪರತರಂ ನಾಣ್ಯತ್ ಕಿಂಚಿತ್ ಅಸ್ತಿ ಅಂದ್ರೆ ಅರ್ಥ ಎಲ್ಲವೂ ಜಡ ಪ್ರಕೃತಿಯ ವಿಕಾರ. ಆ ಜಡ ಪ್ರಕೃತಿಗೂ ನಿಯಾಮಕಳಾದವಳು ಚಿತ್ ಪ್ರಕೃತಿ ಮಹಾಲಕ್ಷ್ಮಿ. ಇದೆರಡಕ್ಕೂ ಕಾರಣನಾದ ಸರ್ವೋತ್ತಮನಾದವನು ನಾನು. ಈ ಎಲ್ಲ ಜಗತ್ತನ್ನ ತನ್ನ ವಶದಲ್ಲಿಟ್ಟುಕೊಂಡಿರುವ ಮಹಾಲಕ್ಷ್ಮಿ, ಎಲ್ಲ ಜಗತ್ತಿಗೆ ಸೃಷ್ಟಿಗೆ ಮೂಲವಾದ ಜಡ ಪ್ರಕೃತಿ ಇದೆರಡೂ ನನ್ನ ಅಧೀನ ಅಂತ ಅಂದ ಮೇಲೆ ಇನ್ನು ನನಗಿಂತ ಸರ್ವೋತ್ತಮವಾದ ವಸ್ತು ಬೇರೆ ಇನ್ಯಾವುದು ಇರೋದಕ್ಕೆ ಸಾಧ್ಯ. ಆದ್ರಿಂದ ಇನ್ಯಾವುದು ಕೂಡ ನನಗಿಂತ ಉತ್ತಮವಾದ ವಸ್ತು ಇಲ್ಲ ಎಂಬ ಅಂಶವನ್ನು ತಿಳಿಸ್ತಾ ಇದ್ದಾರೆ. ಅದನ್ನೇ ಗೀತಾ ತಾತ್ಪರ್ಯದಲ್ಲಿ ಪ್ರಮಾಣವನ್ನು ಕೊಟ್ಟು ಬಹಳ ವಿಸ್ತಾರವಾಗಿ ಈ ಶ್ಲೋಕದ ಭಾವವನ್ನು ವಿವರಿಸ್ತಾ ಇದ್ದಾರೆ. ಅವರ ದುಃಖ ಸಂಬಂಧಾತ್ ಜೀವ ಏವ ಪ್ರಕೀರ್ತಿತಾ. ಅಲ್ಲಿ ಪರಮಾತ್ಮನಿಗಿಂತ ಬೇರೆ ಯಾವುದೂ ಕೂಡ ಪರತರವಾದದ್ದಿಲ್ಲ, ಅವನೇ ಪರತರ ಅಂತ ಹೇಳ್ತಾರೆ. ಪರಮಾತ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ವೇ ಇಲ್ಲ ಅಂತ ಅಭಿಪ್ರಾಯ ಅಲ್ಲ. ಯಾಕೆಂದ್ರೆ ಹಾಗಿದ್ದಿದ್ರೆ ಮತ್ತಃ ಪರತರಂ ಕಿಂಚಿತ್ ನಾಣ್ಯತ್ ಅಸ್ತಿ ಅಂತ ಅನ್ಯತ್ ನಾಸ್ತಿ ಅಂತ ಹೇಳ್ಯಾರೆ. ಅಂದ್ರೆ ಪರಮಾತ್ಮನಿಗಿಂತ ಬೇರೆ ಯಾವುದೇ ವಸ್ತು ಇಲ್ಲ ಅಂತ ಅಭಿಪ್ರಾಯ ಆಗಿದ್ರೆ ಪರಮಾತ್ಮನಿಗಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಅನ್ನುವಂತಹ ಶಬ್ದ ವ್ಯರ್ಥ ಆಗ್ತಾ ಇತ್ತು. ಆದ್ರಿಂದ ಭಗವಂತನಿಗಿಂತ ಪರತರವಾದ ವಸ್ತು ಇನ್ನೊಂದು ಇಲ್ಲ ಅಂತ ಅರ್ಥ ಹೊರತು ಪರಮಾತ್ಮನಿಗಿಂತ ಬೇರೆಯಾದ ವಸ್ತುವೇ ಇಲ್ಲ ಅಂತ ಈ ಕೃಷ್ಣನ ಮಾತ್ರ ಅಭಿಪ್ರಾಯ ಅಲ್ಲ. ಇದರ ವಿವರಣೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ದುಃಖದ ಸಂಬಂಧವುಳ್ಳವರಾದ್ದರಿಂದ ಎಲ್ಲಾ ಜೀವರು ಅವರ ಅಂತ ಅನಿಸ್ಕೊಳ್ತಾರೆ. ಅವರ ದುಃಖ ಸಂಬಂಧ ಜೀವ ಏವ ಪ್ರಕೀರ್ತಿತಾ. ಎಲ್ಲ ಜೀವರು ಕೂಡ ದುಃಖ ಸಂಬಂಧವುಳ್ಳವರಾದ್ದರಿಂದ ಅವರನ್ನ ಅವರರು ಟೀಚರು ಅಂತ ಇದ್ದಾರೆ. ಟೀಚರು ಅಂದ್ರೆ ಕೆಳಗಿನವರು ಹಾಗೆ ಅಂತ ಅರ್ಥ. ನಿತ್ಯ ನಿರ್ದುಃಖ ರೂಪತ್ವ ಪರಾಶಿ ಏಕರೈರ್ವತು. ನಿತ್ಯ ನಿರ್ದುಃಖ ಸ್ವರೂಪಳಾದ್ದರಿಂದ ರಮಾದೇವಿ ಪರ ಅಂತ ಅನಿಸಿಕೊಳ್ತಾಳೆ. ವಾಯುದೇವರು ದುಃಖ ಅಸಂಪೀಡಿತತ್ವಾತ್ತು ಮಧ್ಯಮೋ ವಾಯು ಉಚ್ಯತೆ. ವಾಯುದೇವರಿಗೆ ಅಲ್ಪ ದುಃಖದ ಸಂಬಂಧ ಇದೆ, ಆದರೆ ದುಃಖದಿಂದ ಪೀಡಿತರಾಗಲ್ಲ ಅವರು. ಆದ್ರಿಂದ ದುಃಖ ಸಂಬಂಧ ಇರುವುದರಿಂದ ಪರ ಅಲ್ಲ. ದುಃಖದಿಂದ ಪೀಡಿತರಾಗಲ್ಲ ಆದ್ರಿಂದ ಅವರು ಮಧ್ಯಮರು. ಕೆಳಗಿನವರು ದುಃಖದಿಂದ ಪೀಡಿತರಾಗ್ತಾರಾದ್ರಿಂದ ಅವರು ಅವರರು. ಹೀಗೆ ಅವರ ಮಧ್ಯಮ ಪರ ಅಂತ ಮೂರು ಗುಂಪು ಮಾಡ್ತಾರೆ. ಎಲ್ಲ ಜೀವರಾಶಿಗಳಿಗೂ ದುಃಖದ ಸಂಬಂಧ ಇರುವುದರಿಂದ ಎಲ್ಲರೂ ಅವರರು. ಆದರೆ ವಾಯುದೇವರು ಬ್ರಹ್ಮವಾಯುಗಳು ಸರಸ್ವತಿ ಭಾರತೀಯರು ಸೇರಿಸ್ಕೊಳ್ಳಿ. ಅವರಲ್ಲಿ ದುಃಖದ ಸಂಬಂಧ ಇದೆ,
ಆದರೆ ದುಃಖದಿಂದ ಪೀಡಿತರಾಗಲ್ಲ. ಅಲ್ಪ ದುಃಖದ ಸಂಬಂಧ ಇದೆ. ಅದಕ್ಕೆ ಅವರಿಗೆ ಅಭಿಮಾನ ಇಲ್ಲ ಆದ್ರಿಂದ, ದೇಹಾಭಿಮಾನ ಇಲ್ಲ ಆದ್ರಿಂದ ಅವರು ದುಃಖದಿಂದ ಪೀಡಿತರಾಗಲ್ಲ. ಉಳಿದವರು ದುಃಖದಿಂದ ಪೀಡಿತರಾಗ್ತಾರೆ. ಆದ್ರಿಂದ ವಾಯುದೇವರನ್ನ ಮಧ್ಯಮರು ಅಂತ ಕರೀತಾ ಇದ್ದಾರೆ. ಅನನ್ಯಾಧೀನ ರೂಪತ್ವ ಅಸಮಾಧಿಕ ಸೌಖ್ಯತಃ ತತ್ತಂತ್ರತ್ವಾಚ ಸರ್ವಸ್ಯ ವಿಷ್ಣು ಪರತರೋ ಮತಃ. ಪರಮಾತ್ಮ ಎಂತವನು ಅಂದ್ರೆ ಅನನ್ಯಾಧೀನ ರೂಪತ್ವ ಅಂದ್ರೆ ಯಾರಿಗೂ ಅಧೀನನಾಗಿಲ್ಲ ಪರಮಾತ್ಮ. ಯಾರಿಗೂ ಅಧೀನನಾಗದೆ ಇರತಕ್ಕಂಥವನು ಪರಮಾತ್ಮ. ಅಸಮಾಧಿಕ ಸೌಖ್ಯತಃ ಅಂದ್ರೆ ಪರಮಾತ್ಮನಿಗೆ ಸಮನಾದ ಸುಖವುಳ್ಳವರು, ಪರಮಾತ್ಮನಿಗಿಂತಲೂ ಅಧಿಕವಾದ ಸುಖವುಳ್ಳವರು ಯಾರೂ ಇಲ್ಲವೇ ಇಲ್ಲ. ಆದ್ರಿಂದ ತಂತ್ರತ್ವಾಚ ಸರ್ವಸ್ಯ ಎಲ್ಲವೂ ಆ ಭಗವಂತನ ಅಧೀನವಾದದ್ದರಿಂದ ವಿಷ್ಣು ಪರತರೋ ಮತಃ, ಪರಮಾತ್ಮ ಪರತರ ಅಂತ ಅನಿಸ್ಕೊಳ್ತಾನೆ. ಹಾಗೆ ಅಂತ ಅರ್ಥ. ಪರಳಾದ ಇಲ್ಲಿ ಪರತರ ಅಂತ ಹೇಳಿದಾಗ ಸಂಸ್ಕೃತ ಒಂದು ಶಬ್ದ ಇದೆ, ತರ ತರ ತಮ ಅಂತ, ತರತಮ ಭಾವ ಅಂತ ನೋಡಿ. ಅದರಿಂದ ಪರ ಲಕ್ಷ್ಮೀ ದೇವಿ ಪರ, ಪರಮಾತ್ಮ ಪರತರ ಆದ್ರೆ ಪರತಮ ಇನ್ನೊಬ್ಬ ಇರ್ಬೇಕಲ್ಲ, ಬೆಟರ್ ಬೆಸ್ಟ್ ಇದ್ದಾಗೆ. ಪರ ಲಕ್ಷ್ಮೀ ದೇವಿ, ಪರತರ ಪರಮಾತ್ಮ ಆದ್ರೆ ಪರತಮ ಇನ್ನೊಬ್ಬ ಇರ್ಬೇಕಲ್ಲ ಇವನಿಗಿಂತ ಮೇಲೆ ಅಂತ ನಮ್ಗೊಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ ಪರತರಕ್ಕಿಂತ ಮಧ್ಯದಲ್ಲಿ ಇನ್ನೊಂದಿದ್ರೆ ಆವಾಗ ಪರತರ ಅಂದ್ರೆ ಅದು ಪರತಮ ಅಂದ್ರೆ ಅದಕ್ಕಿಂತ ಮೇಲೆಲ್ಲ ದೊಡ್ಡ ಅರ್ಥ ಆಗುತ್ತೆ. ಆದ್ರೆ ಪರ ಮತ್ತು ಪರತರಕ್ಕಿಂತ ಮಧ್ಯದಲ್ಲಿ ಬೇರೆ ಯಾವುದೂ ಇಲ್ಲ, ಅದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತಾದ್ರೆ ಅವಾಗ ಪರತರೂ ಅದೇ ಪರತಮನೂ ಅದೇ. ಹಾಗೆ ಅಂತ ಅಂಶವನ್ನು ಹೇಳ್ತಾರೆ. ಅಭಾವಾತ್ ಅಂತರಾನ್ಯಸ್ಯತು ಯಹ ಏಕಾರ್ಥವು ತರಪ್ತಮವು ಹಾಗೆ ಅಂತ ಇರ್ತಾರೆ. ಅಂದ್ರೆ ಆ ಪರಳಾದ ಲಕ್ಷ್ಮೀ ದೇವಿ, ಪರತಮ ಪರಮಾತ್ಮ, ಇವರಿಬ್ಬರ ಮಧ್ಯದಲ್ಲಿ ಪರತರ ಅಂತ ಅನಿಸಿಕೊಂಡವರು ಯಾರೂ ಇಲ್ಲ. ಆದ್ರಿಂದ ಪರಮಾತ್ಮನೇ ಪರತಮ, ಅವನೇ ಪರತರ. ಶ್ರೀಮನ್ ಮಧ್ವಮತೆ ಹರಿ ಪರತರ ಅಂತ ಅದಕ್ಕೆ ಆ ಪರತರ ಶಬ್ದ ಪ್ರಯೋಗ ಮಾಡಿದ್ರು. ಅಲ್ಲ ಪರತಮ ಅನ್ಬೇಕಲ್ಲ, ಅವನು ಸರ್ವೋತ್ತಮ ಅಂತೀವಿ, ಪರತಮ ಅಂದ್ರೆ ಗ್ರೇಟ್, ಫುಲ್ ಬೆಸ್ಟ್, ಗುಡ್ ಬೆಟರ್ ಬೆಸ್ಟ್ ಅದ ಅಂತ ಹೇಳ್ಬೇಕಲ್ಲ. ಪರತರ ಅಂತಂದ್ರೆ ಇನ್ನೂ ಯಾರೋ ಪರತಮ ಇದ್ದಾನೆ ಅಂತ ಸಂಶಯ ಬರುತ್ತಲ್ಲ. ಅಂದ್ರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ ಅರ್ಥ. ಪರ ಮತ್ತು ಪರತಮ ಪರಮಾತ್ಮ, ಆ ಪರ ಮತ್ತು ಪರತಮಕ್ಕಿಂತ ಮಧ್ಯದಲ್ಲಿ ಬೇರೆ ಇದ್ರೆ ಅದು ಪರತರ ಅಂತ ಅನಿಸ್ಕೊಳ್ತೆ, ಪರಮಾತ್ಮ ಪರತಮ ಅಂತ ಅನಿಸ್ಕೊಳ್ತಾನೆ. ಪರ ಲಕ್ಷ್ಮೀ ಪರತಮ ಭಗವಂತ, ಅವರಿಬ್ಬರ ಮಧ್ಯದಲ್ಲಿ ಯಾವುದೂ ಇಲ್ಲ ಪರತರವಾದದ್ದಾದ್ರಿಂದ ಭಗವಂತನೇ ಪರತರ, ಭಗವಂತನೇ ಪರತಮ ಇದಕ್ಕೂ ಒಂದೇ ಅರ್ಥ. ಆಮೇಲೆ ಯಸ್ಯಾಹ ಸಂಬಂಧ ಯೋಗ್ಯತ್ವ ಜೀವಾಹ ಅಪಿ ಅವರಾಮತಾಹ ತಸ್ಯಾಹ ಜಡಾಯಾಹ ಪ್ರಕೃತಿ ಅವರತ್ವೇ ಕ್ವ ಸಂಶಯ ಅಂತ ಇದ್ದಾರೆ. ಅಂದ್ರೆ ಪರಮಾತ್ಮನಿಗಿಂತ ಹೆಚ್ಚಿನವರು ಯಾರೂ ಇಲ್ಲ ಆದ್ರಿಂದ ಅವನೇ ಸರ್ವಶ್ರೇಷ್ಠ ಆದ್ರಿಂದ ಅವನೇ ಪರತರನು ಅಷ್ಟೇ, ಅವನೇ ಪರತಮ. ಹೀಗೆ ಇಲ್ಲಿ ಜಡ ಪ್ರಕೃತಿ ದುಃಖ ಸ್ಪರ್ಶವಿಲ್ಲ. ಜಡ ಪ್ರಕೃತಿ ಜಡ ಅಲ್ವಾ, ಅದು ಜಡಕ್ಕೆ ಸುಖ ದುಃಖಗಳು ಹೇಳ್ಬಾರ್ದು ಸಾಧ್ಯ. ಆದ್ರಿಂದ ಜಡ ಪ್ರಕೃತಿಗೆ ದುಃಖ ಸ್ಪರ್ಶ ಇಲ್ಲದೆ ಹೋದ್ರೂ ಕೂಡ ಅದು ದುಃಖ ಕಾರಣವಾಗುತ್ತೆ. ಆದ್ರಿಂದ ಯಾವುದರ ಸಂಬಂಧಕ್ಕೆ ಜೀವರು ಯೋಗ್ಯರಾದದ್ರಿಂದ ಅವರರು ಅಂತ ಅನಿಸ್ಕೊಳ್ತಾರೋ ಅಂತಹ ಜಡ ಪ್ರಕೃತಿ ಅವರ, ಅಂದ್ರೆ ಜಡ ಪ್ರಕೃತಿಯ ಕಾರಣದಿಂದ ಇವರಿಗೆ ದುಃಖ ಬರುತ್ತೆ. ಶರೀರದಿಂದ ದುಃಖ ಬರುತ್ತೆ, ಇಂದ್ರಿಯದಿಂದ, ಶರೀರ ಇಂದ್ರಿಯ ಮನಸ್ಸು ಇವುಗಳಿಂದಲೇ ನಮಗೆ ದುಃಖ ಬರುತ್ತೆ. ಎಲ್ಲ ದುಃಖಕ್ಕೆ ಕಾರಣ ಆ ಜಡ ಪ್ರಕೃತಿ. ಅದೇ ಜಡ ಪ್ರಕೃತಿಗೆ ಅದು ಜಡ ಆದ್ರಿಂದ ಅದಕ್ಕೆ ದುಃಖ ಸ್ಪರ್ಶ ಇಲ್ಲ, ಆದರೆ ಅದು ನಮ್ಮೆಲ್ಲರ ದುಃಖಕ್ಕೆ ಕಾರಣವಾಗಿದೆ. ಆದ್ದರಿಂದ ಆ ಜಡ ಪ್ರಕೃತಿ ಅವರ ಅಂತ ಅನಿಸ್ಕೊಳ್ಳುತ್ತೆ. ಹಾಗೆ ಪರಮಾತ್ಮನಿಗೆ ಯಾರು ವಿಮುಖರಾಗಿದ್ದಾರೆ ಅವರನ್ನ ಅವರ ತರ ಅಂತಾರೆ. ಅಥ ಅವರ ತರ ಏತು ವಿಮುಖ ಚೇತನ ಹರೇ, ಭಗವಂತನಿಗೆ ವಿಮುಖರಾದವರಿದ್ದಾರಲ್ಲ ಅವರ ಜಡ ಪ್ರಕೃತಿ ಆದರೆ ಭಗವಂತನಿಗೆ ವಿಮುಖರಾದ ಚೇತನರಿದ್ದಾರಲ್ಲ ಅವರು ಅವರ ತರ ಅಂತ ಅನಿಸ್ಕೊಳ್ತಾರೆ. ಅಚೇತನವಾದ ಜಡ ಪ್ರಕೃತಿಗೆ ದುಃಖ ಸಂಬಂಧ ಇಲ್ಲ, ಆದರೆ ಪರಮಾತ್ಮನಿಗೆ ವಿಮುಖರಾದ ಜೀವರಿಗೆ
ಸುಖ ಲೇಷವೂ ಇಲ್ಲದೆ ನಿತ್ಯ ದುಃಖದ ಯೋಗ್ಯತೆ ಇದೆ ಅವರಿಗೆ. ಆದ್ರಿಂದ ಅವರು ಅವರ ತರ ಅಂತ ಅನ್ಸ್ಕೊಳ್ತಾರೆ. ಅವರಿಗಿಂತಲೂ ಹೆಚ್ಚಿನ ಅವರು ಇನ್ಯಾವುದೂ ಇಲ್ಲ. ಆದ್ರಿಂದ ಅವರೇ ಅವರ ತಮ. ಅಂದ್ರೆ ಮೇಲಿನ ತಾರತಮ್ಯ, ಕೆಳಗಿನ ತಾರತಮ್ಯ ಎರಡನ್ನೂ ಇಲ್ಲಿ ಸೇರಿಸ್ಕೋಬೇಕು. ಜಡ ಪ್ರಕೃತಿ ಅದು ಜಡ ಆದ್ರಿಂದ ಅದು ಪರ, ಅದಕ್ಕೆ ನಿಯಾಮಕಗಳಾದ್ರಿಂದ ಮಹಾಲಕ್ಷ್ಮಿ ಚೇತನ ಪ್ರಕೃತಿ ಅವಳು ಪರ. ಪರಮಾತ್ಮ ಆ ಜಡ ಪ್ರಕೃತಿ ಚೇತನ ಪ್ರಕೃತಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಂತಹ ಸರ್ವೋತ್ತಮನಾದ ಪರತರ ಪರತಮ ಎಂದು ಅವನೇ. ಇದು ಒಂದು ಕ್ಯಾಟಗರಿ. ಅದು ಮೇಲೆ ಕೆಳಗೆ ತಗೊಂಡ್ರೆ ಆ ಲಕ್ಷ್ಮೀ ದೇವಿಗಿಂತಲೂ ಜಡ ಆದಂತಹ ಪ್ರಕೃತಿ ಅವರ. ಜಡ ಪ್ರಕೃತಿಗೆ ಜಡ ಆದ್ರಿಂದ ಅದಕ್ಕೆ ದುಃಖ ಸ್ಪರ್ಶ ಇಲ್ಲ. ದುಃಖ ಸ್ಪರ್ಶ ಇಲ್ಲದೆ ಹೋದರೂ ಕೂಡ ನಾವು ಅನುಭವಿಸುವ ದುಃಖಕ್ಕೆ ಅದು ಕಾರಣ. ದುಃಖ ಕಾರಣವಾದ್ರಿಂದ ಅದು ಅವರ ಅಂತ ಅನ್ಸ್ಕೊಳ್ಳುತ್ತೆ. ಆದ್ರೆ ಅವರವಾದ ದುಃಖಕ್ಕೆ ಕಾರಣವಾದದ್ರಿಂದ ಅವರವಾದ ಜಡ ಪ್ರಕೃತಿಗಿಂತಲೂ ಕೂಡ ಭಗವಂತನಿಗೆ ವಿಮುಖರಾದವರಿದ್ದಾರಲ್ಲ ಅಯೋಗ್ಯ ಜೀವರು, ಅವರು ಅವರ ತರ ಅಂತ ಅನ್ಸ್ಕೊಳ್ತಾರೆ. ನಮ್ಗನ್ಸುತ್ತೆ ಅಲ್ಲ, ಅವರು ಚೇತನ, ಅವರು ವಿಷ್ಣುವಿನಿಂದ ವಿಮುಖರಾದ ಅಯೋಗ್ಯರು ಚೇತನ ಅವರು. ಆದ್ರಿಂದ ಅವ್ರು ಯಾಕೆ ಅವರ ತರ ಅನ್ಸ್ಕೋತಾರೆ? ಜಡ ಅನ್ಸ್ಕೋಬೇಕಲ್ಲ, ಹಾಗೆ ಅಂತ ಅನ್ಸ್ಬೋದು. ಆದ್ರೆ ಜಡಕ್ಕೆ ದುಃಖ ಸ್ಪರ್ಶ ಇಲ್ಲ. ಆದ್ರೆ ವಿಷ್ಣು ವಿಮುಖರಾದ ಅಯೋಗ್ಯಕ್ಕೆ ಅವರ ಸ್ವರೂಪದಲ್ಲಿ ನಿತ್ಯ ದುಃಖವೇ ಇದೆ, ಸುಖದ ಸಂಬಂಧವೇ ಇಲ್ಲ. ಆದ್ರಿಂದ ಅವರನ್ನ ಅವರ ತರ ಹಾಗೆ ತಂತಾರೆ. ಈಗ ಮೇಲೆ ಅವರ ತರಾನು ಅವರೇ, ಅವರ ತಮಾನು ಅವರೇ. ಯಾಕಂದ್ರೆ ಅವರಿಗಿಂತ ಇನ್ನೊಬ್ಬರ ಅಯೋಗ್ಯರಿಲ್ಲ. ಭಗವಂತನಿಗೆ ವಿಮುಖರಾದವರಿಗಿಂತ ಇನ್ನೊಬ್ಬರ ಅಯೋಗ್ಯರಿಲ್ಲ. ಆದ್ರಿಂದ ಅವರೇ ಅವರ ತಮ, ಅವರ ತರ ಅವರೇ ಅವರ ತಮ. ಭಗವಂತನಿಗಿಂತ ಸರ್ವೋತ್ತಮರು ಇನ್ನೊಬ್ಬರು ಇಲ್ಲ. ಆದ್ರಿಂದ ಅವನೇ ಪರತರ, ಅವನೇ ಪರತಮ. ಈಗ ಮೇಲಿನ ವಸ್ತುವಿನಲ್ಲಿ ಪರತಮನಾದವರು ಭಗವಂತ, ಕೆಳಗಿನ ವಸ್ತುವಿನಲ್ಲಿ ಅವರ ತಟ್ಟ ಆದದ್ದು ಭಗವಂತನಿಗೆ ವಿಮುಖರಾದ ಅಯೋಗ್ಯರು ಎಂಬ ಅಂಶವನ್ನ ಈ ಜೊತೆ ನಾವು ತಿಳ್ಕೊಳ್ಬೇಕು. ಹೀಗೆ ಆ ಭಗವಂತನ ಸರ್ವೋತ್ತಮತ್ವವನ್ನ ಬಹಳ ಸುಂದರವಾಗಿ ನಿರೂಪಣೆ ಮಾಡ್ತಾ ಇದೆ. ಹೀಗೆ ಪರಮಾತ್ಮ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಮಹಿಮೆ ಹೇಳ್ತೇನೆ ಕೇಳು ಅಂತ ಹೇಳ್ತಾ, ತನ್ನ ಮಹಿಮೆಗೆ ಸಾಕ್ಷಿಯಾದದ್ದು ಈ ಪ್ರಪಂಚ. ಈ ಪ್ರಪಂಚಕ್ಕೆ ಕಾರಣವಾದದ್ದು ಜಡ ಪ್ರಕೃತಿ. ಜಡ ಪ್ರಕೃತಿಗೆ ನಿಯಾಮಕಳಾದಂಥವಳು ಮಹಾಲಕ್ಷ್ಮಿ. ಅವಳು ಪರತತ್ವ ಅಂತ ಅನಿಸ್ಕೊಳ್ತಾಳೆ. ಯಾಕೆಂದ್ರೆ ಜಡ ಪ್ರಕೃತಿಗಿಂತ ಮಿಗಿಲಾದವಳು, ಜಡ ಪ್ರಕೃತಿಗೆ ನಿಯಾಮಕಳು. ಉಳಿದದ್ದೆಲ್ಲವೂ ಜಡ ಪ್ರಕೃತಿಯ ಜಡ ಪ್ರಕೃತಿಯ ಕೆಳಗೆ ಬರುತ್ತೆ. ಆ ಜಡ ಪ್ರಕೃತಿ ಎಲ್ಲದಕ್ಕಿಂತ ಮೇಲೆ. ಇದಕ್ಕೆಲ್ಲ ಕಾರಣ ಆ ಜಡ ಪ್ರಕೃತಿಯನ್ನು ಅವರ ಅಂತ ಹೇಳಿದರೆ ಅದು ಜಡ ಆದದ್ರಿಂದ ಅದು ಅವರ. ಅದಕ್ಕೆ ನಿಯಾಮಕಳಾದದ್ರಿಂದ, ಜ್ಞಾನ ಸ್ವರೂಪಳಾದ್ರಿಂದ, ಭಗವಂತನಿಗೆ ಎಲ್ಲರಿಗಿಂತ ಅತ್ಯಂತ ಪ್ರಿಯಳಾದದ್ರಿಂದ ಮಹಾಲಕ್ಷ್ಮಿ ಚೇತನ ಪ್ರಕೃತಿ ತರಿಸ್ಕೊಳ್ತಾರೆ. ಅವಳು ಪರಾತತ್ವ ಅಂತ ಅನ್ಸ್ಕೊಳ್ತಾರೆ. ಪರಮಾತ್ಮ ಆ ಲಕ್ಷ್ಮೀ ದೇವಿಯ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿ ಇದೆಲ್ಲನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಪರಮಾತ್ಮ. ಅವನು ಪರತರ ತತ್ವ. ಆ ಪರತರನಾದ ಭಗವಂತ ಪರ ಅಂತ ಅನಿಸಿಕೊಂಡ ಲಕ್ಷ್ಮಿ, ಇದೆಲ್ಲರ ಮಧ್ಯದಲ್ಲಿ ಇನ್ನೊಂದು ಯಾವುದು ವಸ್ತುಗಳಿಂದ ಇದ್ದಿದ್ರೆ ಪರ ಮಹಾಲಕ್ಷ್ಮಿ, ಪರತರ ಆ ಇನ್ನೊಂದು ವಸ್ತು ಪರತಮ ಭಗವಂತ ಅಂತ ಹೇಳ್ಬೋದು. ಆದ್ರೆ ಪರಮಾತ್ಮ ಮತ್ತು ಲಕ್ಷ್ಮಿ ಮಧ್ಯದಲ್ಲಿ ಮತ್ತೊಂದು ಉತ್ತಮವಾದ ವಸ್ತು ಅಂತ ಇಲ್ಲ. ಆದ್ರಿಂದ ಪರತರನು ಭಗವಂತನೇ, ಪರತಮನು ಭಗವಂತನೇ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಜಡ ಪ್ರಕೃತಿ ಅವರಾಂತಿ ಹಾಕಲ್ರೆ, ಜಡ ಪ್ರಕೃತಿಗೆ ದುಃಖದ ಸ್ಪರ್ಶ ಇಲ್ಲ, ಆದರೆ ದುಃಖಕ್ಕೆ ಕಾರಣವಾಗಿದೆ. ಆದ್ರಿಂದ ಅದನ್ನ ಅವರ ಅಂತ ಕರೀತಾರೆ. ಆದ್ರೆ ಅದಕ್ಕಿಂತಲೂ ಅವರ ತರ ಯಾರು ಅಂದ್ರೆ ಭಗವಂತನಿಗೆ ವಿಮುಖರಾದ ಅಯೋಗ್ಯ ಜೀವರು. ಅವರು ಅವರ ತರ. ಯಾಕೆಂದ್ರೆ ಅವರ ಸ್ವರೂಪ ನಿತ್ಯ ದುಃಖಕ್ಕೆ ಯೋಗ್ಯವಾದದ್ದು, ಸುಖದ ಲೇಷವೂ ಇಲ್ಲದ ನಿತ್ಯ ದುಃಖಕ್ಕೆ ಯೋಗ್ಯವಾದ ಸ್ವರೂಪದವರಾದ್ದರಿಂದ ಅವರನ್ನು ಅವರ ತರ ಅಂತಾರೆ. ಈಗ ಜಡ ಪ್ರಕೃತಿ ಅವರವಾದ ಜಡ ಪ್ರಕೃತಿ ಸುಖ ಲೇಷವೂ ಇಲ್ಲದ ನಿತ್ಯ ದುಃಖ ಸ್ವರೂಪರಾದ ವಿಷ್ಣು ವಿಮುಖರು. ಇವರಿಬ್ಬರ ಮಧ್ಯದಲ್ಲಿ ಇನ್ನೊಂದು ವಸ್ತು ಇಲ್ಲ. ಆದ್ರಿಂದ ಆ ವಿಷ್ಣು ವಿಮುಖರಾದವರು ಅವರ ತರ, ಅವರ ತಮ ಎರಡು ಅವರೇನೆ ಹಾಗೆ ಅಂತ ಈ ವಿಚಾರವನ್ನ ಪರಮಾತ್ಮ ತಿಳಿಸ್ತಾ ಇದ್ದಾರೆ. ಏತಚ್ಚ ಏವಂ ವಿವಿಚ್ಯ ತತ್ರ ಅತ ಪರತರಂ ವಿಷ್ಣುಂ ಯೋ ವೇತ್ತಿ ಸ ವಿಮುಚ್ಯತೆ ಮುಕ್ತಸ್ತು ಸ್ಯಾತ್ ಪರಾಭಾಸ ಸುನಿತ್ಯ ಸುಖ ಬೋಧನಾತ್. ಅದರಿಂದ ಪರಮಾತ್ಮನನ್ನ ಯಾರು ಹೀಗೆ ಪರತರ ಅಂತ ತಿಳ್ಕೊಳ್ತಾರೆ ಅವನು ಮುಕ್ತಿಯನ್ನು ಪಡಿತಾನೆ. ಆ ಮುಕ್ತನಾದವನು
ಪರಮಾತ್ಮನ ಪ್ರತಿಬಿಂಬ. ಮುಕ್ತನಾದವನು ಪರಮಾತ್ಮನ ಪ್ರತಿಬಿಂಬನಾದದ್ರಿಂದ ಅವನು ಕೂಡ ಸುನಿತ್ಯ ಸುಖ ಭೋಜನ. ಭಗವಂತ ನಿತ್ಯ ಸುಖ ಸ್ವರೂಪ. ಮುಕ್ತನಾದವನು ಆ ಪರಮಾತ್ಮನ ಅಧೀನದಲ್ಲಿರ್ತಕ್ಕಂತಹ ಪ್ರತಿಬಿಂಬ. ಅವನು ಕೂಡ ಅವನ ಯೋಗ್ಯತಾನುಸಾರವಾದ ಒಳ್ಳೆಯ ನಿತ್ಯ ಸುಖವನ್ನು ಅವನು ಅನುಭವಿಸ್ತಾನೆ. ಆ ಮುಕ್ತರಲ್ಲೂ ತಾರತಮ್ಯ ತತ್ರಾಪಿ ತಾರತಮ್ಯಂ ಸ್ಯಾತ್. ಆ ಮುಕ್ತರಲ್ಲೂ ತಾರತಮ್ಯ ಇದೆ. ಅವರಲ್ಲಿ ಹೇಗೆ ಅಂತಂದ್ರೆ ತೇಷು ಬ್ರಹ್ಮ ಅಧಿಕೋ ಮತಃ. ಆ ಮುಕ್ತರಲ್ಲಿ ಬ್ರಹ್ಮದೇವರು ಎಲ್ಲ ಮುಕ್ತರಿಗಿಂತ ಶ್ರೇಷ್ಠರಾದವರು. ವಿಷ್ಣುವರ ಆಧಿಕ್ಯ ಸಂವಿತ್ತಿ ಸರ್ವಸ್ಮಾತ್ ಜ್ಞಾನ ಮುಚ್ಯತೆ. ಎಲ್ಲರಿಗಿಂತಲೂ ಕೂಡ ಹಿರಿತಕ್ಕೆಯ ಅತ್ಯಂತ ಶ್ರೇಷ್ಠವಾದ ಜ್ಞಾನ ಅಂದ್ರೆ ಭಗವಂತನ ಸರ್ವೋತ್ತಮತ್ವ ಜ್ಞಾನ. ಆ ಭಗವಂತನ ಸರ್ವೋತ್ತಮತ್ವ ಜ್ಞಾನ ಅತ್ಯಂತ ಅಧಿಕವಾಗಿರತಕ್ಕಂಥದ್ದು ಬ್ರಹ್ಮದೇವರಿಗಾದ್ದರಿಂದ ಚತುರ್ಮುಖ ಬ್ರಹ್ಮದೇವರು ಶ್ರೇಷ್ಠ. ಮತ್ತು ರಮಾದೇವ ಏವಂ ವಿವಿಚ್ಯ ವಿಷ್ಣು ಸಜ್ಞಾನ ವಿಜ್ಞಾನಮಿತಿ ಕೀರ್ತಿತಂ. ಹೀಗೆ ಆ ದೇವತೆಗಳ ಸ್ವರೂಪವನ್ನ ಮುಕ್ತರ ಸ್ವರೂಪದಲ್ಲಿರುವ ತಾರತಮ್ಯ, ಈ ತಾರತಮ್ಯದ ಪರಿಜ್ಞಾನವನ್ನ ತಿಳ್ಕೊಂಡು ಭಗವಂತನ ಸರ್ವೋತ್ತಮತ್ವ ಜ್ಞಾನ ಪಡ್ತೀವಲ್ಲ, ಆ ತಾರತಮ್ಯದ ತಿಳುವಳಿಕೆಗೆ ವಿಜ್ಞಾನ ಅಂತ ಕರೀತಾರೆ. ಏತಚ್ಚ ತಾರತಮ್ಯೇನ ವರ್ತತೆ ಕೇಶವಾದಿಷು ಮುಖ್ಯ ವಿಜ್ಞಾನಿ ಅಥವಾ ವಿಷ್ಣು ಕಿಂಚಿತ್ ವಿಜ್ಞಾನಿನೋ ಅಪರೇ. ಈ ಪರಮಾತ್ಮ ವಿಷ್ಣುವೇ ಮುಖ್ಯವಾದ ವಿಜ್ಞಾನಿ. ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಅವರವರ ಯೋಗ್ಯತಾನುಸಾರವಾಗಿ ಕಿಂಚಿತ್ ವಿಜ್ಞಾನಿಗಳು. ಹೀಗೆ ಜ್ಞಾನ ವಿಜ್ಞಾನಗಳ ಸ್ವರೂಪವನ್ನ ಭಗವಂತನ ಸಾಮಾನ್ಯ ಮಹಿಮೆ, ವಿಶೇಷ ಮಹಿಮೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ, ತಾರತಮ್ಯ ಜ್ಞಾನ ಇದೆಲ್ಲವನ್ನು ಸೇರಿಸಿಕೊಂಡು ಅರ್ಜುನನಿಗೆ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ಅಂದ್ರೆ ಭಕ್ತಿಯನ್ನ ನಿರೂಪಣೆ ಮಾಡ್ಬೇಕಾಗಿದ್ರೆ ಭಕ್ತಿ ಒಳಗೆ ಸೇರಿಕೊಂಡದ್ದು ಒಂದು ಮಹಾತ್ಮ್ಯ ಜ್ಞಾನ. ಅದಕ್ಕೆ ಭಗವಂತನ ಮಹಿಮೆಯನ್ನು ಭಗವಂತ ಮೊದಲು ತಿಳಿಸ್ತಾ ಇದ್ದಾನೆ. ಬಲ್ಲಿಗೆ ಇವತ್ತಿನ ಗೀತಾ ಪ್ರವಚನವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಅಷ್ಟಾಂಗ ಪ್ರಣಾಮಗಳು. ಒಂದ್ ನಿಮಿಷ ಆಚಾರ್ಯ.